So hello dear students, in the last class we started the chapter mechanical properties of solids. Okay na? So last class alli ಏನು ಕಲ್ತ್ರಿ ಅಂದರೆ deformation ಅಂದರೆ ಏನು ಅಂತ ಕಲ್ತ್ರಿ. So what is deformation? It's a process of changing shape or size or both shape and size of a solid. So ಯಾವುದೇ ಒಂದು ಸಾಲಿಡ್ದು ಶೇಪ್ ಅಥವಾ ಅದರ ಸೈಜು ಅಥವಾ ಅದರ ಶೇಪ್ ಮತ್ತು ಸೈಜ್ ಎರಡನ್ನೂ ಚೇಂಜ್ ಮಾಡಿದ್ರೆ ಅಂಥ ಪ್ರೊಸೆಸ್ನ ಏನಂತ ಕರಿತೀರ, ಡಿಫಾರ್ಮೇಷನ್ ಅಂತ ಕರಿತೀರ. ಈಗ ಯಾವುದೇ ಒಂದು ಸಾಲಿಡ್ಗೆ ಶೇಪ್ ಮತ್ತು ಸೈಜ್ನ ಚೇಂಜ್ ಮಾಡಬೇಕಂದ್ರೆ ನೀವೇನು ಮಾಡಬೇಕು, ಆ ಸಾಲಿಡ್ ಮೇಲೆ ಒಂದು ಬಲ ಹಾಕಬೇಕು, ಅಂದರೆ ಫೋರ್ಸ್ ಹಾಕಬೇಕು. ಅದೇ ಫೋರ್ಸ್ನ ಏನಂತ ಕರಿತೀವಿ, ಡಿಫಾರ್ಮೇಷನ್ ಫೋರ್ಸ್ ಅಂತ ಕರಿತೀವಿ. ಓಕೆನಾ? ಸೊ ಡಿಫಾರ್ಮೇಷನ್ ಫೋರ್ಸ್ ಹಾಕಿದಾಗ ನಮ್ಮ ಸಾಲಿಡ್ಗಳ ಶೇಪ್ ಮತ್ತು ಸೈಜ್ ಚೇಂಜ್ ಆಗುತ್ತೆ. ಓಕೆ, ಸೊ ಈಗ ಡಿಫಾರ್ಮೇಷನ್ ಫೋರ್ಸ್ ಹಾಕಿದ್ಮೇಲೆ ಸಾಲಿಡ್ಗಳು ಏನಾಗ್ತವೆ ಅಂತ ಗೊತ್ತಾಯಿತು. ಸೊ ಆ ಸಾಲಿಡ್ಗಳಲ್ಲಿ ಎರಡು ಥರ ಇದ್ದಾವೆ ಈಗ. ಸೊ ಒಂದನ್ನು ಎಲಾಸ್ಟಿಕ್ ಸಾಲಿಡ್ಸ್ ಅಂತ ಕರಿತೀರ. ಸೊ ಎಲಾಸ್ಟಿಕ್ ಸಾಲಿಡ್ಸ್ ಏನು ಅಂದರೆ ಡಿಫಾರ್ಮೇಷನ್ ಫೋರ್ಸ್ ಹಾಕಿದಾಗ ಡಿಫಾರ್ಮ್ ಆಗ್ತವೆ, ಬಟ್ ಆ ಡಿಫಾರ್ಮೇಷನ್ ಫೋರ್ಸ್ ರಿಮೂವ್ ಮಾಡಿದ ತಕ್ಷಣ ಮತ್ತೆ ತಮ್ಮ ಒರಿಜಿನಲ್ ಶೇಪ್ ಆ್ಯಂಡ್ ಸೈಜ್ಗೆ ರಿಟರ್ನ್ ಬ್ಯಾಕ್ ಆಗಿಬಿಡ್ತವೆ. ಇಂಥ ಸಾಲಿಡ್ಸ್ನ ಏನಂತ ಕರಿತೀರ, ಎಲಾಸ್ಟಿಕ್ ಸಾಲಿಡ್ಸ್ ಅಂತ ಕರಿತೀರ. ಎಕ್ಸಾಂಪಲ್ ಸ್ಪ್ರಿಂಗ್, ನೆನ್ನೆ ಒಂದು ಎಕ್ಸಾಂಪಲ್ ಕೊಟ್ಟಿದೆ ಚೇರ್, ಮೆಟಲ್ಗಳು ಕೂಡ ಎಲಾಸ್ಟಿಕ್ ಸಾಲಿಡ್ಗಳು. ನೆಕ್ಸ್ಟ್ ನೋಡಿ ಪ್ಲಾಸ್ಟಿಕ್ ಸಾಲಿಡ್ಸ್. ಸೊ ಪ್ಲಾಸ್ಟಿಕ್ ಸಾಲಿಡ್ಸ್ ಅಂದ್ರೇನು, ಡಿಫಾರ್ಮೇಷನ್ ಫೋರ್ಸ್ ಹಾಕಿದಾಗ ಡಿಫಾರ್ಮ್ ಆಗ್ತವೆ, ಬಟ್ ಡಿಫಾರ್ಮೇಷನ್ ಫೋರ್ಸ್ನ ತೆಗೆದ ತಕ್ಷಣ ತಮ್ಮ ಹಳೆ ಶೇಪ್ ಆ್ಯಂಡ್ ಸೈಜ್ಗೆ ರಿಟರ್ನ್ ಬ್ಯಾಕ್ ಆಗೋದಿಲ್ಲ. ಅಂಥ ಸಾಲಿಡ್ಸ್ನ ಏನಂತ ಕರಿತೀರ, ಪ್ಲಾಸ್ಟಿಕ್ ಸಾಲಿಡ್ಸ್ ಅಂತ ಕರಿತೀರ. ಸೊ ಅವಕ್ಕೆ ಎಕ್ಸಾಂಪಲ್ ನೋಡಿ ವೆಟ್ ಕ್ಲೇ, ಸೊ ಒದ್ದೆ ಆಗಿರೋ ಜೇಡಿ ಮಣ್ಣು. ಅದೇ ಥರ ಸಾಫ್ಟ್ ಟಾರ್, ಸೊ ರೋಡಿಗೆ ಹಾಕ್ತಾರಲ್ಲ ಟಾರ್, ಸಾಫ್ಟ್ ಆಗಿದ್ದಾಗ. ಸೊ ಅದೇ ಥರ ವೆಟ್ ಫ್ಲೋರ್, ಸೊ ಹಿಟ್ಟಿಗೆ ನೀವು ನೀರು ಹಾಕಿ, ಸೊ ಯು ವಿಲ್ ಗೆಟ್ ಅ ಲಂಪ್ ಆಫ್ ವೆಟ್ ಫ್ಲೋರ್. ಅದನ್ನ ಡಿಫಾರ್ಮ್ ಮಾಡಿ ಶೇಪ್ ಆ್ಯಂಡ್ ಸೈಜ್ ಚೇಂಜ್ ಆಗುತ್ತೆ, ಬಟ್ ನೀವು ಡಿಫಾರ್ಮಿಂಗ್ ಫೋರ್ಸ್ ತೆಗೆದಾಗಲೂ ಹಾಗೆ ಇರುತ್ತೆ, ಹಳೆಯ ಶೇಪ್ ಆ್ಯಂಡ್ ಸೈಜ್ಗೆ ಹೋಗೋದಿಲ್ಲ ಅದು. ಸೊ ಇವೇ ನಮ್ಮ ಪ್ಲಾಸ್ಟಿಕ್ ಸಾಲಿಡ್ಸ್ಗೆ ಎಕ್ಸಾಂಪಲ್ಸ್ ನೋಡಿ. ಸೊ ಹಂಗಾರೆ ಎಲಾಸ್ಟಿಸಿಟಿ ಅಂದರೆ ಏನು ಹಂಗಾರೆ, ಸೊ ದ ಪ್ರಾಪರ್ಟಿ ಬೈ ದ ವರ್ಚ್ಯೂ ಆಫ್ ವಿಚ್ ಎಲಾಸ್ಟಿಕ್ ಸಾಲಿಡ್ಸ್ ರಿಟರ್ನ್ ಬ್ಯಾಕ್ ಟು ದೇರ್ ಒರಿಜಿನಲ್ ಶೇಪ್ ಆ್ಯಂಡ್ ಸೈಜ್ ಆಫ್ಟರ್ ದ ರಿಮೂವಲ್ ಆಫ್ ಡಿಫಾರ್ಮಿಂಗ್ ಫೋರ್ಸ್. ಈ ಪ್ರಾಪರ್ಟಿನ ಏನಂತ ಕರಿತೀರ, ಎಲಾಸ್ಟಿಸಿಟಿ ಅಂತ ಕರಿತೀರ. ಓಕೆ, ಪ್ಲಾಸ್ಟಿಸಿಟಿ ಅಂದ್ರೇನು, it's the property by virtue of which the plastic solids do not return back to their original shape and size after the removal of deforming force. Okay na? So ಈಗ ಇಷ್ಟು ನೀವು ಲಾಸ್ಟ್ ಕ್ಲಾಸಲ್ಲಿ ಕಲ್ತಿದ್ದು. ಸೊ ನಾವು ಲೆಟ್ ಅಸ್ ಕಂಟಿನ್ಯೂ. ಸೊ ಇವತ್ತೇನು ಕಲಿತೀರಾ ಅಂದರೆ ಎಲಾಸ್ಟಿಕ್ ಬಿಹೇವಿಯರ್. ಸೊ ಇನ್ನು ನಾವು ಎಲಾಸ್ಟಿಕ್ ಸಾಲಿಡ್ಸ್ ಬಗ್ಗೆ ಕಾನ್ಸಂಟ್ರೇಟ್ ಮಾಡೋಣ. ಆ ಎಲಾಸ್ಟಿಕ್ ಸಾಲಿಡ್ಸ್ಗೆ ಹೇಗೆ ಎಲಾಸ್ಟಿಕ್ ಬಿಹೇವಿಯರ್ ಬರುತ್ತೆ ಅಂತ ಅರ್ಥ ಮಾಡ್ಕೊಳ್ಳೋಕೆ ಟ್ರೈ ಮಾಡೋಣ. ಓಕೆನಾ? ಸೊ ಯಾಕೆ ಎಲಾಸ್ಟಿಕ್ ಸಾಲಿಡ್ಸ್ಗಳ ಸ್ಟಡಿ ಮಾಡಬೇಕು? ಸೊ ಯಾಕಂದರೆ ನಮ್ಮ ನೇಚರಲ್ಲಿರೋ ತುಂಬ ಸಾಲಿಡ್ಗಳು ಎಲಾಸ್ಟಿಕ್ ಸಾಲಿಡ್ಗಳೇ, ಹಂಗೆ ಇವು ನಮ್ಮ ಡೈಲಿ ಲೈಫ್ಗೆ ತುಂಬ ಯೂಸ್ಫುಲ್ ಆಗಿರೋದ್ರಿಂದ. ಓಕೆನಾ? ಸೊ ಎಕ್ಸಾಂಪಲ್ಸ್ ಕೊಡೋದಾದರೆ ನೋಡಿ, ಈಗ ಒಂದು ಬಿಲ್ಡಿಂಗ್ ಕನ್ಸ್ಟ್ರಕ್ಟ್ ಮಾಡಬೇಕು. ಸೊ ಬಿಲ್ಡಿಂಗಲ್ಲಿ ಏನು ಯೂಸ್ ಮಾಡ್ತೀರಾ, ಸ್ಟೀಲ್ ಮತ್ತು ಕಾಂಕ್ರೀಟ್. ಸೊ ನಮಗೆ ಸ್ಟೀಲ್ ಮತ್ತು ಆ ಬಿಲ್ಡಿಂಗಲ್ಲಿ ಯೂಸ್ ಮಾಡೋ ಕಾಂಕ್ರೀಟ್ದು ಎಲಾಸ್ಟಿಕ್ ಪ್ರಾಪರ್ಟೀಸ್ ಗೊತ್ತಿರಬೇಕು. ಆಗ ನಾವು ಒಂದು ಒಳ್ಳೆ ಬಿಲ್ಡಿಂಗ್ನ ಕನ್ಸ್ಟ್ರಕ್ಟ್ ಮಾಡ್ಬೋದು, ವಿಚ್ ಇಸ್ ಸ್ಟ್ರಾಂಗ್, ಓಕೆ, ಆ್ಯಂಡ್ ವಿಚ್ ಲಾಸ್ಟ್ಸ್ ಫಾರ್ ಎ ವೆರಿ ಲಾಂಗ್ ಟೈಮ್. ಓಕೆನಾ? ಅದೇ ಥರ ಈಗ ಬ್ರಿಡ್ಜಸ್. ಸೊ ನೋಡಿ, ಬ್ರಿಡ್ಜಸ್ ಕನ್ಸ್ಟ್ರಕ್ಷನ್ಗೂ ಆ ಬ್ರಿಡ್ಜ್ಗೆ ಕನ್ಸ್ಟ್ರಕ್ಟ್ ಮಾಡೋಕ್ಕೆ ಯೂಸ್ ಮಾಡೋ ವಸ್ತುಗಳದ್ದು ಎಲಾಸ್ಟಿಕ್ ಪ್ರಾಪರ್ಟೀಸ್ ನಮಗೆ ಗೊತ್ತಿರಬೇಕು. ಅದೇ ಥರ ರೋಪ್ ವೇಸ್. ಸೊ ರೋಪಲ್ಲಿ ಒಂದು ಕೇಬಿನ್ಸ್ನ ಹಾಕ್ಬಿಟ್ಟು ಮೂವ್ ಆಗ್ತಾ ಇರ್ತವೆ. ಈಗ ಒಂದು ಹಿಲ್ ಹತ್ತಬೇಕು ಅಂದರೆ ಆ ಹಿಲ್ ಟಾಪ್ಗೆ ಕೆಳಗಿಂದ ರೋಪ್ ಹಾಕ್ತಾರೆ, ಆ ರೋಪ್ ಮುಖಾಂತರ ಕೇಬಿನ್ಗಳು ಮೂವ್ ಆಗ್ತವೆ. ಸೊ ಆ ರೋಪ್ ವೇಗಳಿಗೂ ಕೂಡ ಆ ರೋಪ್ಗೆ ಬಳಸುವಂಥ ಮೆಟೀರಿಯಲ್ಸ್ದು ಎಲಾಸ್ಟಿಕ್ ಪ್ರಾಪರ್ಟೀಸ್ ನಮಗೆ ಗೊತ್ತಿರಬೇಕು. ಓಕೆನಾ? ಸೊ ಇವು ಕೆಲವು ಎಕ್ಸಾಂಪಲ್ಗಳು. ಇನ್ನೂ ಕೆಲವು ಎಕ್ಸಾಂಪಲ್ಸ್ ಕೊಡೋದಾದರೆ ನೋಡಿ, ಈಗ ಸೊ ಆಟೋಮೊಬೈಲ್ಸ್. ಸೊ ಆಟೋಮೊಬೈಲ್ಸ್ಗೆ ಯೂಸ್ ಮಾಡೋ ವಸ್ತುಗಳು ಕೂಡ ಅವುಗಳ ಎಲಾಸ್ಟಿಕ್ ಪ್ರಾಪರ್ಟಿ ನಮ್ಗೆ ಗೊತ್ತಿರಬೇಕು. ಸೊ ದಟ್ ವಿ ಡಿಸೈನ್ ಎ ಗುಡ್ ಆಟೋಮೊಬೈಲ್, ಓಕೆ, ವಿಚ್ ಇಸ್ ಸ್ಟ್ರಾಂಗ್ ಆ್ಯಂಡ್ ವಿಚ್ ಕ್ಯಾನ್ ವಿತ್ಸ್ಟ್ಯಾಂಡ್ ಮೈನರ್ ಆಕ್ಸಿಡೆಂಟ್ಸ್. ಓಕೆನಾ? ಸೊ ಅದೇ ಥರ ಇನ್ನು ಕೆಲವು ಎಕ್ಸಾಂಪಲ್ಸ್ ಕೊಡೋದಾದರೆ ನೋಡಿ, ನಮ್ಮ ಏರೋಪ್ಲೇನ್ಸ್. ಸೊ ಏರೋಪ್ಲೇನ್ಸ್ ಹೇಗಿರ್ಬೇಕು, ಯಾವಾಗಲೂ ಏರೋಪ್ಲೇನ್ ಶುಡ್ ಬಿ ಲೈಟ್ ವೆಯ್ಟ್ ಆ್ಯಂಡ್ ಆಲ್ಸೋ ಸ್ಟ್ರಾಂಗ್. ಓಕೆನಾ? ಯಾಕೆ ಲೈಟ್ ವೆಯ್ಟ್, ಏರೋಪ್ಲೇನ್ ಹೆವಿ ಇದ್ದರೆ
ಅದು ಫ್ಲೈ ಆಗೋದು ಕಷ್ಟ. ಸ್ಟ್ರಾಂಗ್ ಯಾಕಿರಬೇಕು? ಫಾರ್ ದ ಸೇಫ್ಟಿ ಆಫ್ ಪ್ಯಾಸೆಂಜರ್ಸ್. ಸೊ ಎರಡೂ ಪ್ರಾಪರ್ಟಿ ಇರುವಂಥ ವಸ್ತುನ ನೀವು ಚೂಸ್ ಮಾಡ್ಬೇಕು ಏರೋಪ್ಲೇನ್ನ ಕನ್ಸ್ಟ್ರಕ್ಟ್ ಮಾಡೋಕ್ಕೆ. ಇಟ್ ಶುಡ್ ಬಿ ಲೈಟ್ ವೆಯ್ಟ್ ಆ್ಯಂಡ್ ಆಲ್ಸೋ ಸ್ಟ್ರಾಂಗ್. ಸೊ ದ ಮೆಟೀರಿಯಲ್ ಯಾವುದದು? ಅಲ್ಯೂಮಿನಿಯಂ. ಸೊ ಅಲ್ಯೂಮಿನಿಯಂ ಯೂಸ್ ಮಾಡ್ಕೊಂಡು ಏರೋಪ್ಲೇನ್ನ ಹೇಗೆ ಡಿಸೈನ್ ಮಾಡ್ತೀರಾ? ಸೊ ಅಲ್ಲೂ ಕೂಡ ನೀವು ಆ ಅಲ್ಯೂಮಿನಿಯಮ್ದು ಎಲಾಸ್ಟಿಕ್ ಪ್ರಾಪರ್ಟೀಸ್ನ ತಿಳಿಬೇಕಾಗುತ್ತೆ. ಓಕೆನಾ? ಇನ್ನು ಇದೇ ಥರ ಎಕ್ಸಾಂಪಲ್ ಕೊಡೋದಾದರೆ, ಈಗ ಕೆಲವು ಹ್ಯಾಂಡಿಕ್ಯಾಪ್ ಪೀಪಲ್ಗಳಿಗೆ ಆರ್ಟಿಫಿಷಿಯಲ್ ಲೆಗ್ಸ್ ಕೊಡ್ತಾರೆ ಅಥವಾ ಆರ್ಟಿಫಿಷಿಯಲ್ ಲಿಂಬ್ಸ್. ಸೊ ಆರ್ಟಿಫಿಷಿಯಲ್ ಲಿಂಬ್ಸು ಹೇಗಿರಬೇಕು? ಲೈಟ್ ವೆಯ್ಟ್ ಆಗಿರಬೇಕು, ಹಂಗೆ ಇಟ್ ಶುಡ್ ಬಿ ಸ್ಟ್ರಾಂಗ್. ಓಕೆನಾ? ಸೊ ಹಂಗಾರೆ ಯಾವ ಮೆಟೀರಿಯಲ್ಸ್ ಚೂಸ್ ಮಾಡ್ತೀರಾ ಆರ್ಟಿಫಿಷಿಯಲ್ ಲಿಂಬ್ಸ್ ಮಾಡೋಕ್ಕೆ? ಹಂಗೆ ಹೆಂಗೆ ಡಿಸೈನ್ ಮಾಡ್ತೀರಾ ಆರ್ಟಿಫಿಷಿಯಲ್ ಲಿಂಬ್ಸ್ನ? ಓಕೆನಾ? ಅದೇ ಥರ ಇನ್ನೂ ಕೆಲವು ಎಕ್ಸಾಂಪಲ್ ಕೊಡೋದಾದರೆ ನೋಡಿ, ನಿಮ್ಮ ರೈಲ್ವೆ ಟ್ರ್ಯಾಕ್ದು ಶೇಪ್ ಏನಿರುತ್ತೆ ನೋಡಿ, ಕ್ರಾಸ್ ಸೆಕ್ಷನ್ ಆಫ್ ರೈಲ್ವೆ ಟ್ರ್ಯಾಕ್ ಬರ್ತಿದ್ದೀನಿ. ಸೊ ಈ ಥರ ಶೇಪ್ ಇರುತ್ತೆ ನಿಮ್ಮ ರೈಲ್ವೆ ಟ್ರ್ಯಾಕ್ಗೆ. ಸೊ ಯಾಕೆ ರೈಲ್ವೆ ಟ್ರ್ಯಾಕಿಗೆ ಈ ಥರ ಶೇಪ್ ಇದೆ? ದಿಸ್ ಇಸ್ ಆಲ್ಸೋ ಡ್ಯೂ ಟು ದ ಎಲಾಸ್ಟಿಕ್ ಪ್ರಾಪರ್ಟೀಸ್ ಆಫ್ ದ ಮೆಟೀರಿಯಲ್ ಆಫ್ ದ ರೈಲ್ವೆ ಟ್ರ್ಯಾಕ್. ಓಕೆನಾ? ಇದೇ ದ ಬೆಸ್ಟ್ ಪಾಸಿಬಲ್ ಶೇಪ್ ಇರೋದು ಆ ಟ್ರೈನ್ದು ವೆಯ್ಟ್ನ ವಿತ್ಸ್ಟ್ಯಾಂಡ್ ಮಾಡೋಕ್ಕೆ. ಓಕೆನಾ? ಸೊ ಈ ಥರ ನಾವು ಎಲಾಸ್ಟಿಕ್ ಬಿಹೇವಿಯರ್ ಆಫ್ ಮೆಟೀರಿಯಲ್ಸ್ ಆರ್ ಸಾಲಿಡ್ಸ್ ತಿಳ್ಕೊಳ್ಳೇಬೇಕು. ಯಾಕಂದರೆ ನಮ್ಮ ಡೈಲಿ ಲೈಫಲ್ಲಿ ಇದು ತುಂಬ ಯೂಸ್ ಆಗುತ್ತೆ. ಓಕೆ? ಸೊ ಹೇಗೆ ಸಾಲಿಡ್ಸ್ಗೆ ಎಲಾಸ್ಟಿಕ್ ಬಿಹೇವಿಯರ್ ಬಂತು ಅಂತ ನೋಡೋಣ. ಸೊ ವಿ ನೋ ದಟ್ ಮ್ಯಾಟರ್ ಇಸ್ ಮೇಡ್ ಆಫ್ ಟೈನಿ ಕಾನ್ಸ್ಟಿಟ್ಯೂಯೆಂಟ್ಸ್ ಕಾಲ್ಡ್ ಅಸ್ ಮಾಲಿಕ್ಯೂಲ್ಸ್. ಈಗ ಯಾವುದೋ ಒಂದು ವಸ್ತು ತಗೊಳ್ಳಿ, ಅದನ್ನ ಬ್ರೇಕ್ ಮಾಡ್ತಾ ಹೋಗಿ ನಿಮಗೆ ಕೊನೆಗೇನು ಸಿಗುತ್ತೆ? ಮಾಲಿಕ್ಯೂಲ್. ಸೊ ಅಂಥ ಮಾಲಿಕ್ಯೂಲ್ಗಳು ಸೇರೇ ನಿಮಗೆ ಆ ವಸ್ತು ಆಗಿರೋದು. ಸೊ ಇದಕ್ಕೊಂದು ಎಕ್ಸಾಂಪಲ್ ಕೊಡೋದಾದರೆ, ಒಂದು ಬಿಲ್ಡಿಂಗ್ ನೋಡಿ, ಬ್ರಿಕ್ಸ್ಗಳು ಸೇರಿ ಹೇಗೆ ಬಿಲ್ಡಿಂಗ್ ಆಗುತ್ತೋ ಅದೇ ಥರ ಮಾಲಿಕ್ಯೂಲ್ಸ್, ಕ್ರೋರ್ಸ್ ಆ್ಯಂಡ್ ಕ್ರೋರ್ಸ್ ಆಫ್ ಮಾಲಿಕ್ಯೂಲ್ಸ್ ಹತ್ರ ಬಂದು ನಿಮಗೆ ಮ್ಯಾಟರ್ ಸಿಗುತ್ತೆ. ಓಕೆನಾ? ಆರ್ ಎ ಥಿಂಗ್. ಓಕೆ? ಸೊ ಈಗ ನಾವು ಎಲಾಸ್ಟಿಕ್ ಬಿಹೇವಿಯರ್ ಆಫ್ ಸಾಲಿಡ್ಸ್ನ ಸ್ಟಡಿ ಮಾಡ್ತಾ ಇದ್ದೇವೆ. ಸಾಲಿಡ್ ಇಸ್ ಆಲ್ಸೋ ಮ್ಯಾಟರ್, ಹಂಗಾರೆ ಸಾಲಿಡ್ ಇಸ್ ಆಲ್ಸೋ ಮೇಡ್ ಅಪ್ ಆಫ್ ಮಾಲಿಕ್ಯೂಲ್ಸ್. ಸೊ ಆ ಸಾಲಿಡ್ ಒಳಗೆ ಮಾಲಿಕ್ಯೂಲ್ಸ್ ಹೇಗೆ ಅರೇಂಜ್ ಆಗಿರ್ತವೆ ನೋಡಿ. ಇಲ್ಲಿ ಒಂದು ಎಕ್ಸಾಂಪಲ್ ಬರಿತಾ ಇದ್ದೀನಿ. ಸೊ ಇವೇ ನಮ್ಮ ಮಾಲಿಕ್ಯೂಲ್ಸ್ ಆಫ್ ಎ ಸಾಲಿಡ್. ಓಕೆನಾ? ಸೊ ಈ ಮಾಲಿಕ್ಯೂಲ್ಗಳು ಏನು ಮಾಡ್ತಾ ಇರ್ತವೆ? ಒಂದಕ್ಕೊಂದು ಮೇಲೆ ಫೋರ್ಸ್ ಆಫ್ ಅಟ್ರಾಕ್ಷನ್ ಆಗ್ತಾ ಇರುತ್ತೆ ನೋಡಿ. ಈಗ ಯಾವುದೋ ಒಂದು ಮಾಲಿಕ್ಯೂಲ್ ತಗೊಳ್ಳಿ, ಅದು ತನ್ನ ಸುತ್ತ ಇರೋ ಎಲ್ಲ ಮಾಲಿಕ್ಯೂಲ್ಸ್ನ ತನ್ನ ಕಡೆ ಎಳ್ಕೊಳಕ್ಕೆ ನೋಡ್ತಾ ಇರುತ್ತೆ. ಇದೇ ಫೋರ್ಸ್ನ ಇಂಟರ್ ಮಾಲಿಕ್ಯುಲರ್ ಫೋರ್ಸ್ ಅಂತ ಕರಿತೀವಿ. ಅದೇ ನೀವು ಹೈಸ್ಕೂಲ್ ಕ್ಲಾಸಸ್ಸಲ್ಲಿ ಓದಿರ್ತೀರ, ಕೋಹಿಷನ್ ಅಂತ. ಓಕೆನಾ? ಸೊ ನೋಡಿ, ಈ ಮಾಲಿಕ್ಯೂಲ್ ಏನು ಮಾಡುತ್ತೆ? ತನ್ನ ಸುತ್ತ ಇರೋ ಎಲ್ಲ ಮಾಲಿಕ್ಯೂಲ್ಸ್ನ ತನ್ನ ಕಡೆ ಎಳ್ಕೊಳಕ್ಕೆ ನೋಡುತ್ತೆ. ಓಕೆನಾ? ಹಂಗೆ ಈ ಸುತ್ತ ಇರೋ ಮಾಲಿಕ್ಯೂಲ್ಗಳು ಈ ಮಾಲಿಕ್ಯೂಲ್ನ ತಮ್ಮ ಕಡೆನೂ ಎಳ್ಕೊತಾ ಇರ್ತವೆ ಈ ಥರ. ಸೊ ಪ್ರತಿಯೊಂದು ಮಾಲಿಕ್ಯೂಲ್ ಏನು ಮಾಡ್ತಾ ಇರುತ್ತೆ? ತನ್ನ ಸುತ್ತ ಇರೋ ಎಲ್ಲ ಮಾಲಿಕ್ಯೂಲ್ಸ್ನ ತನ್ನ ಕಡೆ ಎಳ್ಕೊಳಕ್ಕೆ ನೋಡ್ತಾ ಇರುತ್ತೆ. ಆಮೇಲೆ ಮಿಕ್ಕದೆಲ್ಲ ಮಾಲಿಕ್ಯೂಲ್ಸ್ಗಳು ಅದೇ ಮಾಲಿಕ್ಯೂಲ್ನ ಅವು ಕೂಡ ತಮ್ಮ ಕಡೆ ಎಳ್ಕೊಳಕ್ಕೆ ನೋಡ್ತಾ ಇರ್ತವೆ, ಪ್ರತಿಯೊಂದು ಬೇರೆ ಮಾಲಿಕ್ಯೂಲ್ಗಳು ಕೂಡ. ಸೊ ಈ ಥರ ಪ್ರತಿಯೊಂದು ಮಾಲಿಕ್ಯೂಲ್ಸ್ ಮಧ್ಯ ಫೋರ್ಸಸ್ ಆಫ್ ಅಟ್ರಾಕ್ಷನ್ ಇರುತ್ತೆ. ಅದೇನೇ ಏನಂತ ಕರಿತೀರ? ಇಂಟರ್ ಮಾಲಿಕ್ಯುಲರ್ ಫೋರ್ಸಸ್ ಆಫ್ ಅಟ್ರಾಕ್ಷನ್. ಸೊ ಈ ಫೋರ್ಸಸ್ಗಳಿಂದ ನಮ್ಮ ಮಾಲಿಕ್ಯೂಲ್ಸ್ಗಳು ಮೂವ್ ಆಗಲ್ಲ. ಸೊ ಈಗ ನೋಡಿ, ಈ ಮಾಲಿಕ್ಯೂಲು ತನ್ನ ಸುತ್ತ ಇರೋ ಎಲ್ಲ ಮಾಲಿಕ್ಯೂಲ್ಸ್ನ ತನ್ನ ಕಡೆ ಎಳ್ಕೊತಾ ಇದೆ ಅಂದ ಮಾತ್ರಕ್ಕೆ ಇವೆಲ್ಲ ಈ ಕಡೆ ಬರೋದಿಲ್ಲ. ಓಕೆನಾ? ಅರ್ಥ ಆಯ್ತಲ್ಲ? ಅದೇ ಥರ ಮಿಕ್ಕದೆಲ್ಲ ಮಾಲಿಕ್ಯೂಲ್ಸ್ ಇದನ್ನು ಅಟ್ರಾಕ್ಟ್ ಮಾಡ್ತಾಯಿದೆ. ಸಾರಿ, ಈ ಮಾಲಿಕ್ಯೂಲ್ ಇದನ್ನು ಅಟ್ರಾಕ್ಟ್ ಮಾಡ್ತಾ ಇದೆ ಅಂದಮೇಲೆ ಇದೇನು ಅದ್ರ ಹತ್ರನೂ ಹೋಗಲ್ಲ. ಸೊ ಏನಂತ ಕರಿತೀವಿ ಅಂದರೆ, ಆಲ್ ದ ಮಾಲಿಕ್ಯೂಲ್ಸ್ ಆರ್ ಅಟ್ ರೆಸ್ಟ್ ಇನ್ ಸ್ಪೈಟ್ ಆಫ್ ದೇರ್ ಇಂಟರ್ಮಾಲಿಕ್ಯುಲರ್ ಫೋರ್ಸಸ್. ಸೊ ಆ ಇಂಟರ್ಮಾಲಿಕ್ಯುಲರ್ ಫೋರ್ಸಸ್ ಇದ್ದರೂ ಕೂಡ ನಮ್ಮ ಮಾಲಿಕ್ಯೂಲ್ಸ್ ಮೂವ್ ಆಗ್ತಾಯಿಲ್ಲ, ಇದ್ದಲ್ಲೇ ರೆಸ್ಟಲ್ಲಿ ಇದ್ದಾವೆ. ಸೊ ಇದನ್ನೇ ನಾವು ಈಕ್ವಿಲಿಬ್ರಿಯಮ್ ಅಂತ ಕರೆಯೋದು. ಓಕೆನಾ? ಇದಕ್ಕೊಂದು ಎಕ್ಸಾಂಪಲ್ ಕೊಡ್ತೀನಿ ನೋಡಿ. ಒಂದು ಸ್ಟೋನ್ ತಗೊಳ್ಳಿ, ಈ ಸ್ಟೋನ್ನ 3 ಥ್ರೆಡ್ ಹಾಕ್ಬಿಡಿ ಈ ಸ್ಟೋನ್ಗೆ. ಓಕೆನಾ? ಈಗ ಫಸ್ಟ್ ಈ ಥ್ರೆಡ್ಡಿಂದ ಸ್ಟೋನ್ ಎಳೀರಿ, ಸ್ಟೋನ್ ಆ ಕಡೆ ಮೂವ್ ಆಗುತ್ತೆ.
ಈಗ ಈ ಒಂದು ಥ್ರೆಡ್ಡಿಂದ ಸ್ಟೋನ್ ಎಳೀರಿ, ಸ್ಟೋನ್ ಈ ಕಡೆ ಮೂವ್ ಆಗುತ್ತೆ. ಈಗ ಈ ಥ್ರೆಡ್ಡಿಂದ ಸ್ಟೋನ್ ಎಳೀರಿ, ಸ್ಟೋನ್ ಈ ಕಡೆ ಮೂವ್ ಆಗುತ್ತೆ. ಸಪೋಸ್ ನಾನೀಗ 3 ಥ್ರೆಡ್ಗಳಿಂದ ಈ ಸ್ಟೋನ್ನ ಎಳೆಯಕ್ಕೆ ನೋಡ್ತೀನಿ, ಅಂದರೂ ಕೂಡ ಸ್ಟೋನ್ ಮೂವ್ ಆಗ್ತಾ ಇಲ್ಲ ಅಂದ್ಕೊಳ್ಳಿ. ಸೊ ದ ಸ್ಟೋನ್ ಈಸ್ ಸೆಟ್ ಟು ಬಿ ಇನ್ ಈಕ್ವಿಲಿಬ್ರಿಯಮ್. ಅರ್ಥ ಆಯ್ತಲ್ಲ? ಸೊ ವಾಟ್ ಈಸ್ ಈಕ್ವಿಲಿಬ್ರಿಯಮ್? ಎ ಬಾಡಿ ಈಸ್ ಅಟ್ ರೆಸ್ಟ್ ಇನ್ ಸ್ಪೈಟ್ ಆಫ್ ಫೋರ್ಸಸ್ ಆ್ಯಕ್ಟಿಂಗ್ ಆನ್ ಇಟ್. ಸಚ್ ಎ ಬಾಡಿ ಈಸ್ ಸೆಟ್ ಟು ಬಿ ಇನ್ ಈಕ್ವಿಲಿಬ್ರಿಯಮ್. ಅರ್ಥ ಆಯ್ತಲ್ಲ? ಸೊ ಇಷ್ಟೊಂದು ಎಕ್ಸಾಂಪಲ್ ತಿಳ್ಕೊಳ್ಳಿ. ಸೊ ಇದೇ ಥರ ನಮ್ಮ ಸಾಲಿಡಲ್ಲಿರೋ ಮಾಲಿಕ್ಯೂಲ್ಸ್ಗಳು ಕೂಡ ತಮ್ಮ ಮಧ್ಯೆ ಫೋರ್ಸ್ಗಳು ಹಾಕ್ತಾ ಇದ್ರೂ ಅವುಗಳು ಮೂಮೆಂಟಲ್ಲಿ ಇಲ್ಲ, ಅವುಗಳು ಇದ್ದಲ್ಲೇ ಇದ್ದಾವೆ. ಅಂದರೆ ಅವೆಲ್ಲ ಈಕ್ವಿಲಿಬ್ರಿಯಮ್ಮಲ್ಲಿ ಇದ್ದಾವೆ. ಓಕೆನಾ? ಸೊ ಈಗ ಅವುಗಳು ಈಕ್ವಿಲಿಬ್ರಿಯಮ್ಮಲ್ಲಿ ಇದ್ದಾಗ ತಮ್ಮ ಮಧ್ಯ ಎಷ್ಟೋ ದೂರಗಳಿರುತ್ತೆ. ಆ ದೂರಗಳನ್ನೇ ನಾವು ಇಂಟರ್ ಮಾಲಿಕ್ಯುಲರ್ ಡಿಸ್ಟೆನ್ಸಸ್ ಅಂತ ಕರಿತೀವಿ. ಸೊ ನೋಡಿ, ಇವೇ ಇಂಟರ್ ಮಾಲಿಕ್ಯುಲರ್ ಡಿಸ್ಟೆನ್ಸಸ್. ಓಕೆನಾ? ನೋಡಿ, ಇವು ಮಾಲಿಕ್ಯೂಲ್ಗಳು ಈಕ್ವಿಲಿಬ್ರಿಯಮ್ಮಲ್ಲಿ ಇದ್ದಾಗ ಸಾಲಿಡಲ್ಲಿ ಅವುಗಳ ಮಧ್ಯೆ ಇರೋ ದೂರನ ಇಂಟರ್ ಮಾಲಿಕ್ಯುಲರ್ ಡಿಸ್ಟೆನ್ಸಸ್ ಅಂತ ಕರಿತೀವಿ. ಓಕೆನಾ? ಓಕೆ. ಸೊ ಈಗ ನಾನು ಈ ಸಾಲಿಡ್ ಮೇಲೆ ಡಿಫಾರ್ಮಿಂಗ್ ಫೋರ್ಸ್ ಹಾಕಿದೆ ಅಂದ್ಕೊಳ್ಳಿ. ಆಗೇನಾಗುತ್ತೆ? ದ ಸಾಲಿಡ್ ಅಂಡರ್ಗೋಸ್ ಡಿಫಾರ್ಮೇಷನ್. ಸೊ ಸಾಲಿಡ್ ಡಿಫಾರ್ಮೇಷನ್ ಆದಾಗ ಅವುಗಳ ಮಧ್ಯೆ ಇರುವಂಥ ಇಂಟರ್ ಮಾಲಿಕ್ಯುಲರ್ ಡಿಸ್ಟೆನ್ಸಸ್ಗಳು ಚೇಂಜ್ ಆಗಿಬಿಡ್ತವೆ. ಸೊ ನೋಡಿ, ಇಲ್ಲಿ ಅಬ್ಸರ್ವ್ ಮಾಡಿ. ಸಪೋಸ್ ನನ್ನ ಹತ್ರ ಒಂದು ಸಾಲಿಡ್ ಇತ್ತು ಅಂದ್ಕೊಳ್ಳಿ, ಇಲ್ಲಿ ಬರ್ತಿದ್ದೀನಿ ನೋಡಿ. ಸೊ ಈಗ ನಾನು ಈ ಸಾಲಿಡ್ಗೆ ಡಿಫಾರ್ಮೇಷನ್ ಫೋರ್ಸ್ ಹಾಕ್ಬಿಟ್ಟೆ ಅಂದ್ಕೊಳ್ಳಿ. ಆಗ ಏನಾಯಿತು ನೋಡಿ, ಅದು ಇಲ್ಲಿ ಬರಿತಾ ಇದ್ದೀನಿ. ಸೊ ಆಗೇನಾಯ್ತು ನೋಡಿ, ಸೊ ಈಗ ನಾನು ಈ ಸಾಲಿಡ್ಗೆ ಡಿಫಾರ್ಮೇಷನ್ ಫೋರ್ಸ್ ಹಾಕ್ಬಿಟ್ಟೆ. ಸೊ ಆಗ ಅವುಗಳ ಮಧ್ಯೆ ಇರೋ ಇಂಟರ್ ಮಾಲಿಕ್ಯುಲರ್ ಫೋರ್ಸಸ್ ಕಮ್ಮಿ ಆಗ್ಬಿಡ್ತು ನೋಡಿ. ಸಾಲಿಡ್ ಡಿಫಾರ್ಮ್ ಆಯಿತು ಮತ್ತು ಇಂಟರ್ ಮಾಲಿಕ್ಯುಲರ್ ಫೋರ್ಸಸ್ಗಳು ಕಮ್ಮಿ ಆಗ್ಬಿಡ್ತು ನೋಡಿ. ಸಾರಿ ಆ ಸಾಲಿಡ್ಗೆ ನಾನು ಡಿಫಾರ್ಮಿಂಗ್ ಫೋರ್ಸ್ ಹಾಕಿದೆ, ಆಗ ಸಾಲಿಡ್ ಡಿಫಾರ್ಮ್ ಆಯಿತು. ಆ ಮಾಲಿಕ್ಯೂಲ್ಗಳ ಮಧ್ಯೆ ಇರೋ ಇಂಟರ್ ಮಾಲಿಕ್ಯುಲರ್ ಡಿಸ್ಟೆನ್ಸ್ಗಳು ಚೇಂಜ್ ಆಯಿತು. ಇಲ್ಲಿ ಈ ಕೊಟ್ಟಿರೋ ಎಕ್ಸಾಂಪಲಲ್ಲಿ ಕಮ್ಮಿ ಆಗಿದೆ ನೋಡಿ. ಸೊ ಈ ಮೊದಲು ಇವೆರಡು ಮಾಲಿಕ್ಯೂಲ್ಗಳ ಮಧ್ಯೆ ಡಿಸ್ಟೆನ್ಸ್ ಇಷ್ಟಿತ್ತು ನೋಡಿ. ಈಗ ಅದೇ 2 ಮಾಲಿಕ್ಯೂಲ್ಗಳ ಮಧ್ಯೆ ಡಿಸ್ಟೆನ್ಸ್ ನೋಡಿ ಎಷ್ಟಾಗೋಯ್ತು, ಕಮ್ಮಿ ಆಗೋಯ್ತು ನೋಡಿ. ಓಕೆನಾ? ಸೊ ಡಿಫಾರ್ಮಿಂಗ್ ಫೋರ್ಸ್ ಹಾಕಿದಷ್ಟು ಹೊತ್ತು ಸಾಲಿಡ್ ಹಿಂಗೆ ಇರುತ್ತೆ. ಅಂದರೆ ಆ ಇಂಟರ್ ಮಾಲಿಕ್ಯುಲರ್ ಡಿಸ್ಟೆನ್ಸಸ್ ಎಲ್ಲ ಚೇಂಜ್ ಆಗಿಬಿಟ್ಟಿರುತ್ತೆ. ಆ್ಯಸ್ ಸೂನ್ ಆ್ಯಸ್ ಡಿಫಾರ್ಮಿಂಗ್ ಫೋರ್ಸ್ ಇಸ್ ರಿಮೂವ್ಡ್, ಡಿಫಾರ್ಮಿಂಗ್ ಫೋರ್ಸ್ ತೆಗೆದ ತಕ್ಷಣ ಏನಾಗ್ಬಿಡ್ತು ನೋಡಿ, ನಮ್ಮ ಸಾಲಿಡ್ ಆ ಇಂಟರ್ ಮಾಲಿಕ್ಯುಲರ್ ಫೋರ್ಸಸ್ಗಳೇನು ಮಾಡಿಬಿಡ್ತವೆ, ಮತ್ತೆ ನಮ್ಮ ಸಾಲಿಡ್ನ ತನ್ನ ಹಳೆ ಶೇಪ್ಗೆ ತಗೊಂಡೋಗ್ಬಿಡ್ತು ನೋಡಿ. ಓಕೆ? ಸೊ ಈ ಥರ ನಮ್ಮ ಎಲಾಸ್ಟಿಕ್ ಸಾಲಿಡ್ಸ್ಗೆ ಎಲಾಸ್ಟಿಕ್ ಬಿಹೇವಿಯರ್ ಬರುತ್ತೆ. ಓಕೆ? ಟು ಸಮರೈಸ್ ನೋಡಿ, ಎಲಾಸ್ಟಿಕ್ ಸಾಲಿಡ್ಸಲ್ಲಿರುವಂತಹ ಮಾಲಿಕ್ಯೂಲ್ಗಳು ಏನು ಮಾಡ್ತಾ ಇರ್ತವೆ, ತಮ್ಮ ಸುತ್ತ ಇರೋ ಎಲ್ಲ ಎಲಾಸ್ಟಿಕ್ ಸಾಲಿಡ್ಗಳಲ್ಲಿರುವಂತಹ ಮಾಲಿಕ್ಯೂಲ್ಗಳು ತಮ್ಮ ಮಧ್ಯೆ ಇಂಟರ್ ಮಾಲಿಕ್ಯುಲರ್ ಫೋರ್ಸಸ್ ಆಗ್ತಾ ಇರ್ತವೆ. ಆದರೂ ಕೂಡ ಅವೆಲ್ಲ ಈಕ್ವಿಲಿಬ್ರಿಯಮಲ್ಲಿ ಇರ್ತವೆ. ಅವೆಲ್ಲ ಈಕ್ವಿಲಿಬ್ರಿಯಮಲ್ಲಿ ಇದ್ದಾಗ ಅವುಗಳ ಮಧ್ಯೆ ಇರೋ ದೂರಗಳನ್ನ ಇಂಟರ್ ಮಾಲಿಕ್ಯುಲರ್ ಡಿಸ್ಟೆನ್ಸಸ್ ಅಂತ ಕರಿತೀರ. ನೀವು ಈಗ ಸಾಲಿಡ್ನ ಡಿಫಾರ್ಮ್ ಮಾಡಿದಾಗ ಆ ಇಂಟರ್ ಮಾಲಿಕ್ಯುಲರ್ ಡಿಸ್ಟೆನ್ಸಸ್ ಎಲ್ಲ ಚೇಂಜ್ ಆಗೋಯ್ತು. ಓಕೆನಾ? ಎಷ್ಟೊತ್ತು ಸಾಲಿಡ್ ಡಿಫಾರ್ಮ್ ಮಾಡಿದ್ರಿ ಬೈ ಯೂಸಿಂಗ್ ಡಿಫಾರ್ಮಿಂಗ್ ಫೋರ್ಸ್, ಅಷ್ಟೊತ್ತು ನಮ್ಮ ಇಂಟರ್ ಮಾಲಿಕ್ಯುಲರ್ ಡಿಸ್ಟೆನ್ಸಸ್ ಅಷ್ಟೇ ಕಡಿಮೆ ಆಗೇ ಇತ್ತು, ಚೇಂಜ್ ಆಗೇ ಇತ್ತು. ಆ್ಯಸ್ ಸೂನ್ ಆ್ಯಸ್ ನೀವು ಡಿಫಾರ್ಮಿಂಗ್ ಫೋರ್ಸ್ ತೆಗೆದುಬಿಟ್ರಿ, ಆಗ ನಮ್ಮ ಇಂಟರ್ ಮಾಲಿಕ್ಯುಲರ್ ಫೋರ್ಸಸ್ ಏನು ಮಾಡಿಬಿಡ್ತವೆ, ಮತ್ತೆ ನಮ್ಮ ಸಾಲಿಡ್ನ ಅದೇ ಹಳೆ ಶೇಪ್ ಆ್ಯಂಡ್ ಸೈಜ್ಗೆ ತಗೊಂಡೋಗ್ಬಿಡ್ತವೆ. ಸೊ ಈ ಥರ ನಮ್ಮ ಎಲಾಸ್ಟಿಕ್ ಸಾಲಿಡ್ಗಳು ಎಲಾಸ್ಟಿಕ್ ಬಿಹೇವಿಯರ್ನ ಪಡ್ಕೊಂಡಿದ್ದಾವೆ. ಓಕೆನಾ? ಸೊ ಇದಕ್ಕೆ ಒಂದು ಮಾಡೆಲಲ್ಲಿ ನಾವು ಅರ್ಥ ಮಾಡ್ಕೋಬಹುದು. ಓಕೆ? ಅದೇ ಮಾಡೆಲ್ನ ಏನಂತ ಕರಿತೀವಿ, ಸ್ಪ್ರಿಂಗ್ ಆ್ಯಂಡ್ ಬಾಲ್ ಮಾಡೆಲ್ ಅಂತ.
ಸೊ ಇಟ್ಸ್ ಕಾಲ್ಡ್ ಅಸ್ ಸ್ಪ್ರಿಂಗ್ ಆ್ಯಂಡ್ ಬಾಲ್ ಮಾಡೆಲ್ ನೋಡಿ. ಸೊ ಇಲ್ಲಿ ನಾವೇನು ಮಾಡ್ತಾ ಇದ್ದೀವಿ ಮಾಡೆಲಲ್ಲಿ ನೋಡಿ, ಇಲ್ಲಿ ಬಾಲ್ಗಳನ್ನ ಯೂಸ್ ಮಾಡ್ತಾ ಇದ್ದೀವಿ, ಮೆಟಲ್ ಬಾಲ್ಸ್ ಅಂದ್ಕೊಳ್ಳಿ, ಓಕೆನಾ, ಇವು ಬಾಲ್ಸ್. ಆ ಬಾಲ್ಗಳನ್ನ ನೋಡಿ ನಾವು ಸ್ಪ್ರಿಂಗ್ಸ್ನ ಯೂಸ್ ಮಾಡ್ಕೊಂಡು ಕನೆಕ್ಟ್ ಮಾಡಿಬಿಟ್ಟಿದ್ದೀವಿ ಅಥವಾ ಜಾಯಿನ್ ಮಾಡಿಬಿಟ್ಟಿದ್ದೀವಿ, ಓಕೆನಾ. ಓಕೆ, ಸೊ ಇದೇ ನಮ್ಮ ಎಲಾಸ್ಟಿಕ್ ಸಾಲಿಡ್ ನೋಡಿ. ಸೊ ನಮ್ಮ ಮೆಟಲ್ ಬಾಲ್ಸ್ ಏನು ಅಂದರೆ ಮಾಲಿಕ್ಯೂಲ್ಸ್ ಆಫ್ ದ ಎಲಾಸ್ಟಿಕ್ ಸಾಲಿಡ್. ಆ ಸ್ಪ್ರಿಂಗ್ಗಳು ಏನು, ಅವು ಇಂಟರ್ ಮಾಲಿಕ್ಯುಲರ್ ಫೋರ್ಸಸ್. ಓಕೆ ನೋಡಿ, ಈಗ ಇದು ಮಾಲಿಕ್ಯೂಲ್, ಇದು ಈ ಸ್ಪ್ರಿಂಗ್ ರೆಪ್ರೆಸೆಂಟ್ಸ್ ಇಂಟರ್ ಮಾಲಿಕ್ಯುಲರ್ ಫೋರ್ಸಸ್. ಅರ್ಥ ಆಯ್ತಲ್ಲ. ನಮ್ಮ ಬಾಲ್ನ ನಾವೇನಂತ ಕರಿಬೋದು, ಮಾಲಿಕ್ಯೂಲ್ ಅಂತ ಅನ್ಕೋಬಹುದು. ಆ ಸ್ಪ್ರಿಂಗ್ನ ನಾವೇನಂತ ಅನ್ಕೋಬಹುದು, ಇಂಟರ್ ಮಾಲಿಕ್ಯುಲರ್ ಫೋರ್ಸಸ್ ಅಂತ ಅನ್ಕೋಬಹುದು. ಈಗ ಸಪೋಸ್ ನಾನು ಒಂದು ಬಾಲ್ ಹಿಡ್ಕೊಂಡು ಹಿಂಗೆ ಎಳ್ದೆ ಅನ್ಕೊಳ್ಳಿ, ಡಿಫಾರ್ಮಿಂಗ್ ಫೋರ್ಸ್ ಹಾಕಿದ್ದೀನಿ ನೋಡಿ, ಆಗ ಎಲ್ಲ ಬಾಲ್ಗಳ ಮಧ್ಯೆ ಇಂಟರ್ ಮಾಲಿಕ್ಯುಲರ್ ಡಿಸ್ಟೆನ್ಸಸ್ಗಳು ಚೇಂಜ್ ಆಯಿತು, ಓಕೆನಾ. ಈಗ ಈ ಬಾಲ್ನ ಮತ್ತೆ ಬಿಟ್ಟ ತಕ್ಷಣ ಆ ಸ್ಪ್ರಿಂಗ್ಗಳು ಏನು ಮಾಡ್ತವೆ, ಆ ಸ್ಪ್ರಿಂಗ್ ಸಿಸ್ಟಮ್ಮು ಮತ್ತೆ ಬಾಲ್ನ ಅಲ್ಲಿಗೆ ತಗೊಂಡು ಹೋಗ್ಬಿಡುತ್ತೆ. ಸೊ ನಮ್ಮ ಎಲಾಸ್ಟಿಕ್ ಸಾಲಿಡ್ಸಲ್ಲಿ ನಡೀತಾ ಇರೋದು ಇದೇ ಥರ ಪ್ರಾಸೆಸ್, ಓಕೆನಾ. ನೀವು ಎಲಾಸ್ಟಿಕ್ ಸಾಲಿಡ್ನ ಡಿಫಾರ್ಮ್ ಮಾಡಿದಾಗ ಮಾಲಿಕ್ಯೂಲ್ಸ್ ಎಲ್ಲ ಬೇರೆ ಬೇರೆ ಕಡೆ ಹೋಗ್ತವೆ, ಅವುಗಳ ಇಂಟರ್ ಮಾಲಿಕ್ಯುಲರ್ ಡಿಸ್ಟೆನ್ಸ್ ಚೇಂಜ್ ಆಗುತ್ತೆ. ನೀವು ಡಿಫಾರ್ಮೇಷನ್ ಫೋರ್ಸ್ ತೆಗೆದ ತಕ್ಷಣ ಆ ಇಂಟರ್ ಮಾಲಿಕ್ಯುಲರ್ ಫೋರ್ಸಸ್ಸು ಮತ್ತೆ ನಿಮ್ಮ ಸಾಲಿಡ್ನ ಆ ಹಳೆ ಶೇಪ್ ಆ್ಯಂಡ್ ಸೈಜ್ಗೆ ತಗೊಂಡೋಗ್ಬಿಡುತ್ತೆ. ಇಲ್ಲೂ ಆಗ್ತಿರೋದು ಅದೇ ನೋಡಿ, ಅರ್ಥ ಆಯ್ತಲ್ಲ. ಈಗ ಇನ್ನೊಂದು ಬಾಲ್ ತಗೊಳ್ಳಿ, ಹಿಂಗೆ ಕೆಳಗೆ ಎಳ್ದೆ ಅಂದ್ಕೊಳ್ಳಿ, ಈ ಬಾಲ್ನ ಇಲ್ಲಿ ಎಳ್ದಿದೆ ಅಂದ್ಕೊಳ್ಳಿ, ಆಗ ನೋಡಿ ಇಂಟರ್ ಮಾಲಿಕ್ಯುಲರ್ ಡಿಸ್ಟೆನ್ಸಸ್ ಎಲ್ಲ ಚೇಂಜ್ ಆಯಿತು. ಆ ಬಾಲ್ಗಳ ಮಧ್ಯೆ ಇರೋ ದೂರ ಚೇಂಜ್ ಆಯಿತು. ಆ ಬಾಲ್ನ ಬಿಟ್ಟ ತಕ್ಷಣ ಮತ್ತೆ ಆ ಸ್ಪ್ರಿಂಗ್ ಸಿಸ್ಟಮ್ ಏನು ಮಾಡುತ್ತೆ, ಆ ಬಾಲ್ನ ಅಲ್ಲಿಗೆ ತಗೊಂಡು ಹೋಗ್ಬಿಡುತ್ತೆ. ಸೊ ನಾನು ಬಾಲ್ ಎಳೆದಿದ್ದೀನಿ ಅಂದರೆ ಡಿಫಾರ್ಮಿಂಗ್ ಫೋರ್ಸ್ ಹಾಕಿದ್ದೀನಿ. ಎಷ್ಟೋ ಡಿಫಾರ್ಮಿಂಗ್ ಫೋರ್ಸ್ ಹಾಕಿದ್ವಿ, ಅದು ಬಾಡಿ ಡಿಫಾರ್ಮ್ ಆಗಿತ್ತು. ಡಿಫಾರ್ಮಿಂಗ್ ಫೋರ್ಸ್ ತೆಗೆದ ತಕ್ಷಣ ಬಾಲ್ ಮತ್ತೆ ಅಲ್ಲೇ ಹೋಯಿತು, ಅರ್ಥ ಆಯ್ತಲ್ಲ. ಸೊ ಈ ಥರ ನಾವೊಂದು ಸ್ಪ್ರಿಂಗ್ ಬಾಲ್ ಮಾಡೆಲ್ ಯೂಸ್ ಮಾಡ್ಕೊಂಡು ಒಂದು ಎಲಾಸ್ಟಿಕ್ ಸಾಲಿಡಲ್ಲಿ ನಡೀತಾ ಇರುವಂತಹ ಪ್ರಾಪರ್ಟಿನ ಸ್ಟಡಿ ಮಾಡಬಹುದು, ಓಕೆ. ಸೊ ಲೆಟ್ಸ್ ಕಂಟಿನ್ಯೂ. ಈಗ ಎಲಾಸ್ಟಿಕ್ ಸಾಲಿಡ್ಗಳು ಯಾಕೆ ತಮ್ಮ ಹಳೆ ಶೇಪ್ಗೆ ಮತ್ತೆ ಹೋದವು ಡಿಫಾರ್ಮಿಂಗ್ ಫೋರ್ಸ್ ತೆಗೆದ ತಕ್ಷಣ ಅನ್ನೋದು ಅರ್ಥ ಆಯಿತು ಅಲ್ವಾ. ಡ್ಯೂ ಟು ಇಂಟರ್ ಮಾಲಿಕ್ಯುಲರ್ ಫೋರ್ಸಸ್. ಸೊ ಈಗ ನಾನು ಇವೆಲ್ಲ ಇಂಟರ್ ಮಾಲಿಕ್ಯುಲರ್ ಫೋರ್ಸಸ್ನ ಒಟ್ಟಾರೆಯಾಗಿ ತಗೋತೀನಿ, ವಿಚ್ were responsible for taking my solid to the original shape and size. ಆ ಇಡೀ ಇಂಟರ್ ಮಾಲಿಕ್ಯುಲರ್ ಫೋರ್ಸಸ್ನ ಒಟ್ಟಾರೆಯಾಗಿ ತಗೊಂಡ್ರೆ ಅದೇ ಫೋರ್ಸ್ನ ನಾವೇನಂತ ಕರಿತೀವಿ, ರಿಸ್ಟೋರಿಂಗ್ ಫೋರ್ಸ್ ಅಂತ ಕರಿತೀವಿ ನೋಡಿ. ಸೊ ಎಲಾಸ್ಟಿಕ್ ಸಾಲಿಡ್ಗಳನ್ನು ಡಿಫಾರ್ಮ್ ಮಾಡಿದಾಗ, ಸೊ ನೋಡಿ ನಿಮ್ಮ ಹತ್ರ ಒಂದು ಎಲಾಸ್ಟಿಕ್ ಸಾಲಿಡ್ ಇತ್ತು, ಡಿಫಾರ್ಮ್ ಮಾಡಿದ್ದೀರ, ಅದರ ಶೇಪ್ ಆ್ಯಂಡ್ ಸೈಜ್ ಚೇಂಜ್ ಆಗಿದೆ, ಓಕೆ. ಡಿಫಾರ್ಮಿಂಗ್ ಫೋರ್ಸ್ ಹಾಕಿದ್ದೀರ ಅಂದ್ಕೊಳ್ಳಿ, ಇದೆ ಡಿಫಾರ್ಮಿಂಗ್ ಫೋರ್ಸ್, ಓಕೆನಾ. ಎಷ್ಟೊತ್ತು ನೀವು ಡಿಫಾರ್ಮಿಂಗ್ ಫೋರ್ಸ್ ಆ್ಯಕ್ಟ್ ಆಗ್ತಾ ಇತ್ತು ನಿಮ್ಮ ಸಾಲಿಡ್ ಮೇಲೆ, ಅಷ್ಟೊತ್ತು ಸಾಲಿಡ್ ಡಿಫಾರ್ಮ್ ಆಗೇ ಇತ್ತು. ನಿಮ್ಮ ಡಿಫಾರ್ಮಿಂಗ್ ಫೋರ್ಸ್ ತೆಗೆದ ತಕ್ಷಣ ಸಾಲಿಡ್ ಏನಾಯ್ತು, ತನ್ನ ಹಳೆ ಶೇಪ್ ಆ್ಯಂಡ್ ಸೈಜ್ಗೆ ರಿಟರ್ನ್ ಬ್ಯಾಕ್ ಆಗಿಬಿಡ್ತು ಎಲಾಸ್ಟಿಕ್ ಸಾಲಿಡ್. ಸೊ ಯಾಕೆ ರಿಟರ್ನ್ ಬ್ಯಾಕ್ ಆಯಿತು ಅಂತ ಈಗ ತಾನೇ ಅರ್ಥ ಮಾಡ್ಕೊಂಡ್ರೆ, ಡ್ಯೂ ಟು ಇಂಟರ್ ಮಾಲಿಕ್ಯುಲರ್ ಫೋರ್ಸಸ್. ನಾನೀಗ ಏನು ಮಾಡ್ತಾ ಇದ್ದೀನಿ, ಇಡೀ ಇಂಟರ್ ಮಾಲಿಕ್ಯುಲರ್ ಫೋರ್ಸಸ್ ಸಾಲಿಡ್ ಒಳಗೆ ಆ್ಯಕ್ಟ್ ಆಗ್ತಿದ್ವಲ್ಲ, ಮತ್ತೆ ನಿಮ್ಮ ಸಾಲಿಡ್ನ ಹಳೆ ಶೇಪ್ ಆ್ಯಂಡ್ ಸೈಜಿಗೆ ವಾಪಸ್ ತಗೊಂಬರೋಕ್ಕೆ ಅವೆಲ್ಲ ಫೋರ್ಸಸ್ನ ಒಟ್ಟಾರೆಯಾಗಿ ತಗೋತೀನಿ. ಅದನ್ನೇ ಏನಂತ ಕರಿತೀನಿ, ರಿಸ್ಟೋರಿಂಗ್ ಫೋರ್ಸ್ ಅಂತ ಕರಿತೀನಿ. ಸೊ ರಿಸ್ಟೋರಿಂಗ್ ಫೋರ್ಸ್ ಇಸ್ ದ ಫೋರ್ಸ್ ವಿಚ್ ಇಸ್ ರೆಸ್ಪಾನ್ಸಿಬಲ್ ಟು ಟೇಕ್ ಯುವರ್ ಸಾಲಿಡ್ back to its original shape and size as soon as the deforming force is removed. ಅರ್ಥ ಆಯ್ತಾ? ನಿಮ್ಮ ಡಿಫಾರ್ಮಿಂಗ್ ಫೋರ್ಸ್ ತೆಗೆದ ತಕ್ಷಣ ಯಾರು ನಿಮ್ಮ ಸಾಲಿಡ್ನ, ಎಲಾಸ್ಟಿಕ್ ಸಾಲಿಡ್ನ ಮತ್ತೆ ಹಳೆ ಶೇಪ್ ಆ್ಯಂಡ್ ಸೈಜ್ಗೆ ತಗೊಂಡೋಗೋರು, ಅದೇ ರಿಸ್ಟೋರಿಂಗ್ ಫೋರ್ಸ್. ಈ ರಿಸ್ಟೋರಿಂಗ್ ಫೋರ್ಸ್ ಏನದು ಅಂದರೆ, ಇಟ್ಸ್ ದ ಸಮ್ ಟೋಟಲ್ ಆಫ್ ಆಲ್ ದ ಇಂಟರ್ ಮಾಲಿಕ್ಯುಲರ್ ಫೋರ್ಸಸ್ ವಿಚ್ ಆರ್ ರೆಸ್ಪಾನ್ಸಿಬಲ್ to take your solid
ಟು ದ ಒರಿಜಿನಲ್ ಶೇಪ್ ಆ್ಯಂಡ್ ಸೈಜ್. ಅರ್ಥ ಆಯ್ತಾ? ನೋಡಿ, ಈಗ ಒಂದು ಸಾಲಿಡ್ ಇತ್ತು, ಡಿಫಾರ್ಮಿಂಗ್ ಫೋರ್ಸ್ ಆಗ್ತದೆ, ಸಾಲಿಡಿನ ಶೇಪ್ ಆ್ಯಂಡ್ ಸೈಜ್ ಚೇಂಜ್ ಆಯಿತು. ಸೊ ಈಗ ಸಾಲಿಡ್ ಒಳಗೆ ಏನು ಜನ್ರೇಟ್ ಆಯಿತು ನೋಡಿ, ಈಗ ರಿಸ್ಟೋರಿಂಗ್ ಫೋರ್ಸಸ್ ಜನ್ರೇಟ್ ಆಗಿದೆ ನೋಡಿ. ನೀವು ಎಲ್ಲ ಸ್ಟೂಡೆಂಟ್ಸ್ ಏನು ತಿಳ್ಕೊತಾರೆ ಗೊತ್ತಾ? ಎಲ್ಲ ಸ್ಟೂಡೆಂಟ್ಸ್ ಕನ್ಫ್ಯೂಸ್ ಮಾಡ್ಕೋತಾರೆ. ರಿಸ್ಟೋರಿಂಗ್ ಫೋರ್ಸು ಡಿಫಾರ್ಮೇಷನ್ ಫೋರ್ಸ್ ತೆಗೆದಾದ್ಮೇಲೆ ಬರುತ್ತೆ ಅಂತ. ಅಲ್ಲ, ಡಿಫಾರ್ಮೇಷನ್ ಫೋರ್ಸ್ ಇದ್ದಾಗಲೂ ಇರುತ್ತೆ, ಅದು ಜನ್ರೇಟ್ ಆಗಿಬಿಟ್ಟು ರೆಡಿ ಇರುತ್ತೆ. ಓಕೆನಾ? ರೆಡಿಯಾಗಿರುತ್ತೆ. ನಿನ್ನ ಇದು ರಿಸ್ಟೋರಿಂಗ್ ಫೋರ್ಸ್ ನೋಡಿ, ಇದು ಇಟ್ ಇಸ್ ರೆಡಿ. ನೀನು ಡಿಫಾರ್ಮ್ ಮಾಡುವಾಗಲೇ ಅದು ರೆಡಿ, ಅದು ಜನ್ರೇಟ್ ಆಗೋಕ್ಕೆ ಸ್ಟಾರ್ಟ್ ಆಗ್ಬಿಡ್ತು. ಸೊ ನೀನು ಡಿಫಾರ್ಮ್ ಮಾಡಿ ಇಟ್ಕೊಂಡಿದ್ದೆ ಸಾಲಿಡ್ನ, ಆಗ ರಿಸ್ಟೋರಿಂಗ್ ಫೋರ್ಸು ಇತ್ತು. ಓಕೆನಾ? ನಿನ್ನ ಡಿಫಾರ್ಮಿಂಗ್ ಫೋರ್ಸ್ ತೆಗೆದ್ಬಿಟ್ಟೆ ಅನ್ಕೋ, ನಿನ್ನ ಡಿಫಾರ್ಮಿಂಗ್ ಫೋರ್ಸ್ ತೆಗೆದ ತಕ್ಷಣ ಈಗ ಇದೊಂದೇ ಆ್ಯಕ್ಟ್ ಆಗುತ್ತೆ, ಮತ್ತೆ ಸಾಲಿಡ್ನ ಹಳೆ ಶೇಪ್ ಆ್ಯಂಡ್ ಸೈಜಿಗೆ ತಗೊಂಡೋಗ್ಬಿಡುತ್ತೆ. ಓಕೆ? ಸೊ ರಿಸ್ಟೋರಿಂಗ್ ಫೋರ್ಸ್ ಈಸ್ ರೆಸ್ಪಾನ್ಸಿಬಲ್ ಫಾರ್ ಎನಿ ಎಲಾಸ್ಟಿಕ್ ಸಾಲಿಡ್ ವಿಚ್ ಟು ಟೇಕ್ ಬ್ಯಾಕ್ ಇಟ್ಸ್ ಒರಿಜಿನಲ್ ಶೇಪ್ ಆ್ಯಂಡ್ ಸೈಜ್. ಓಕೆನಾ? ಓಕೆ. ಸೊ ಒಂದು ಪಾಯಿಂಟ್ ತಿಳ್ಕೋಬೇಕು, ಡಿಫಾರ್ಮಿಂಗ್ ಫೋರ್ಸ್ ರಿಮೂವ್ ಮಾಡಿದ್ಮೇಲೆ ರಿಸ್ಟೋರಿಂಗ್ ಫೋರ್ಸ್ ಬರೋದಿಲ್ಲ, ಅದು ಮುಂಚೆಯಿಂದನೂ ಇರುತ್ತೆ. ಡಿಫಾರ್ಮಿಂಗ್ ಫೋರ್ಸ್ ಆ್ಯಕ್ಟ್ ಆಗಿದಾಗಲೂ ಅದಿರುತ್ತೆ. ನೀನು ಡಿಫಾರ್ಮಿಂಗ್ ಫೋರ್ಸ್ ತೆಗೆದ ತಕ್ಷಣ ರಿಸ್ಟೋರಿಂಗ್ ಫೋರ್ಸ್ ಆ್ಯಕ್ಟಾಗಿ ಮತ್ತೆ ನಿನ್ನ ಬಾಡಿನ ಹಳೆ ಶೇಪ್ ಆ್ಯಂಡ್ ಸೈಜ್ಗೆ ತಗೊಂಡೋಗ್ಬಿಡುತ್ತೆ. ಓಕೆನಾ? ಓಕೆ. ಸೊ ನಾವು ವಿ ವಿಲ್ ಲರ್ನ್ ಒನ್ ವೆರಿ ಇಂಪಾರ್ಟೆಂಟ್ ಫಿಸಿಕಲ್ ಕ್ವಾಂಟಿಟಿ. ಅದೇ ಏನಂತ ಕರಿತೀರಾ? ಸ್ಟ್ರೆಸ್. ಸೊ ಈಗ ಯಾವುದೋ ಒಂದು ಬಾಡಿ ಇತ್ತು ಅನ್ಕೋ, ಓಕೆನಾ? ಇದಕ್ಕೆ ಡಿಫಾರ್ಮಿಂಗ್ ಫೋರ್ಸ್ ಹಾಕಿದ್ರಿ. ಸೊ ನಮ್ಮ ಬಾಡಿ ಏನಾಯಿತು? ಡಿಫಾರ್ಮ್ ಆಯಿತು, ಅದರ ಶೇಪ್ ಆ್ಯಂಡ್ ಸೈಜ್ ಚೇಂಜ್ ಆಯಿತು ಡಿಫಾರ್ಮಿಂಗ್ ಫೋರ್ಸ್ ಹಾಕಿದ್ರಿಂದ. ಓಕೆ? ಸೊ ಈಗ ರಿಸ್ಟೋರಿಂಗ್ ಫೋರ್ಸ್ ಕೂಡ ಜನ್ರೇಟ್ ಆಗಿಬಿಟ್ಟಿದೆ. ಇದು ಡಿಫಾರ್ಮಿಂಗ್ ಫೋರ್ಸ್ ತೆಗೆದ ತಕ್ಷಣ ಬಾಡಿ ಮತ್ತೆ ಹಳೆ ಶೇಪ್ ಆ್ಯಂಡ್ ಸೈಜ್ಗೆ ಹೋಗ್ಬಿಡುತ್ತೆ. ನೋಡಿ, ಡಿಫಾರ್ಮಿಂಗ್ ಫೋರ್ಸ್ ತೆಗೆದ ತಕ್ಷಣ ರಿಸ್ಟೋರಿಂಗ್ ಫೋರ್ಸ್ ಒಂದೇ ಆ್ಯಕ್ಟ್ ಆಗುತ್ತೆ ಬಾಡಿ ಮೇಲೆ, ಮತ್ತೆ ಹಳೆ ಶೇಪ್ ಆ್ಯಂಡ್ ಸೈಜ್ಗೂ ಹೋಗ್ಬಿಡುತ್ತೆ. ಸೊ ಎಷ್ಟೊತ್ತು ರಿಸ್ಟೋರಿಂಗ್ ಫೋರ್ಸ್ ಆ್ಯಕ್ಟ್ ಆಗುತ್ತೆ ನಿಮ್ಮ ಬಾಡಿ ಮೇಲೆ? ಹಳೆ ಶೇಪ್ ಆ್ಯಂಡ್ ಸೈಜ್ಗೆ ಹೋಗೋವರೆಗೂ. ಇದು ಇಂಪಾರ್ಟೆಂಟ್ ಪಾಯಿಂಟ್. ಓಕೆ? ಈಗ ನಿಮ್ಮ ಬಾಡಿ ಮೇಲೆ ರಿಸ್ಟೋರಿಂಗ್ ಫೋರ್ಸ್ ಜನ್ರೇಟ್ ಆಗಿದೆ ಅಂದ್ಕೊಳ್ಳಿ ಬಾಡಿ ಒಳಗೆ. ಆ ಬಾಡಿ ಒಳಗೆ ಯಾವುದೋ ಒಂದು ಏರಿಯಾ ತಗೊಳ್ಳಿ, ಆ ಏರಿಯಾ ಮೇಲೆ ಎಷ್ಟು ರಿಸ್ಟೋರಿಂಗ್ ಫೋರ್ಸ್ ಬಿತ್ತು ನೋಡಿ. ಆ ಏರಿಯಾ ಮೇಲೆ ಬಿದ್ದಂಥ ರಿಸ್ಟೋರಿಂಗ್ ಫೋರ್ಸ್ನ ಬರ್ಕೊಳ್ಳಿ. ಸೊ ಆ ರಿಸ್ಟೋರಿಂಗ್ ನೀವು ಏನು ಮಾಡಿದ್ರೆ, ನಿಮ್ಮ ಬಾಡಿಗೆ ಡಿಫಾರ್ಮಿಂಗ್ ಫೋರ್ಸ್ ಹಾಕಿದ್ರೆ ಆಗ ಬಾಡಿ ಒಳಗೆ ರಿಸ್ಟೋರಿಂಗ್ ಫೋರ್ಸ್ ಕೂಡ ಜನ್ರೇಟ್ ಆಗಿತ್ತು. ಸೊ ಹಾಗೆ ಬಾಡಿ ಒಳಗೆ ಒಂದು ಏರಿಯಾ ತಗೊಳ್ಳಿ, ಆ ಏರಿಯಾ ಮೇಲೆ ಎಷ್ಟು ರಿಸ್ಟೋರಿಂಗ್ ಫೋರ್ಸ್ ಬಿತ್ತು ಅದನ್ನ ನೋಡಿ. ಫಾರ್ ಎಕ್ಸಾಂಪಲ್ ನೋಡಿ, ಇದು ನಿಮ್ಮ ಏರಿಯಾ, ಆ ಏರಿಯಾ ಮೇಲೆ ಎಷ್ಟು ರಿಸ್ಟೋರಿಂಗ್ ಫೋರ್ಸ್ ಬಿತ್ತು ನೋಡಿ. ಫೋರ್ಸ್ ರಿಸ್ಟೋರಿಂಗ್ ಅಂತ ಬರೀತೀನಿ ನೋಡಿ, ಫೋರ್ಸ್ ರಿಸ್ಟೋರಿಂಗ್ ಅಥವಾ ರಿಸ್ಟೋರಿಂಗ್ ಫೋರ್ಸ್ ಅಂತಲೇ ಇರಲಿ. ರಿಸ್ಟೋರಿಂಗ್ ಫೋರ್ಸ್ ಬೈ ಏರಿಯಾ ಮಾಡಿ. ಆಗ ನಿಮ್ಗೆ ಏನು ಸಿಗುತ್ತೆ ಅಂದರೆ, ಆಗಲೇ ನಿಮಗೆ ಸಿಗೋ ಫಿಸಿಕಲ್ ಕ್ವಾಂಟಿಟಿಗೆ ಸ್ಟ್ರೆಸ್ ಅಂತ ಕರಿತೀರ. ಓಕೆ? ಸೊ ಸ್ಟ್ರೆಸ್ ಅಂದ್ರೇನು? ಒಂದು ಬಾಡಿ ಮೇಲೆ ಡಿಫಾರ್ಮಿಂಗ್ ಫೋರ್ಸ್ ಆ್ಯಕ್ಟ್ ಆಗಿರುತ್ತೆ, ಬಾಡಿ ಒಳಗಡೆ ರಿಸ್ಟೋರಿಂಗ್ ಫೋರ್ಸ್ ಜನ್ರೇಟ್ ಆಗಿರುತ್ತೆ. ಆ ರಿಸ್ಟೋರಿಂಗ್ ಫೋರ್ಸ್ ಡಿವೈಡೆಡ್ ಬೈ ಏರಿಯಾ ಮಾಡಿದ್ರೆ, ಒಂದು ಏರಿಯಾ ತಗೊಳ್ಳಿ ಬಾಡಿಲಿ, ಆ ಏರಿಯಾ ಮೇಲೆ ಎಷ್ಟು ರಿಸ್ಟೋರಿಂಗ್ ಫೋರ್ಸ್ ಬಿತ್ತು ಬರ್ಕೊಳ್ಳಿ. ರಿಸ್ಟೋರಿಂಗ್ ಫೋರ್ಸ್ ಬೈ ಏರಿಯಾ ಮಾಡಿದ್ರೆ ನಿಮ್ಗೆ ಏನು ಸಿಗುತ್ತೆ? ಒಂದು ಫಿಸಿಕಲ್ ಕ್ವಾಂಟಿಟಿ ಸಿಗುತ್ತೆ. ಆ ಫಿಸಿಕಲ್ ಕ್ವಾಂಟಿಟಿನೇ ನಾನು ಏನಂತ ಕರಿತೀನಿ? ಸ್ಟ್ರೆಸ್ ಅಂತ ಕರಿತೀನಿ. ಸೊ ಇನ್ನು ಮುಂದೆ ಇನ್ ದ ಸ್ಟಡಿ ಆಫ್ ಎಲಾಸ್ಟಿಸಿಟಿ ಆರ್ ಎಲಾಸ್ಟಿಕ್ ಸಾಲಿಡ್ಸ್, ಸ್ಟ್ರೆಸ್ ಅನ್ನೋದೇ ಭಾರಿ ಇಂಪಾರ್ಟೆಂಟ್ ಫಿಸಿಕಲ್ ಕ್ವಾಂಟಿಟಿ ಟು ಬಿ ಸ್ಟಡಿಡ್. ಹಂಗಾರೆ ಸ್ಟ್ರೆಸ್ದು SI ಯೂನಿಟ್ ಏನು? ಫೋರ್ಸಿನ SI ಯೂನಿಟ್ ಏನಪ್ಪ? ನ್ಯೂಟನ್. ಏರಿಯಾದ SI ಯೂನಿಟ್ ಏನು? ಗೊತ್ತಾಗುತ್ತಿದ್ದು ಯೂನಿಟ್ಸ್ ಆ್ಯಂಡ್ ಮೆಜರ್ಮೆಂಟ್ಸ್ ಮಾಡಿದಾಗ. ಏರಿಯಾದ SI ಯೂನಿಟ್ ಏನು? ಮೀಟರ್ ಸ್ಕ್ವೇರ್.
ಹಂಗಾರೆ ಸ್ಟ್ರೆಸ್ ದೇಸ ಯೂನಿಟ್ ಏನಾಯ್ತು ಹಂಗಾರೆ ನ್ಯೂಟನ್ ಮೀಟರ್ ಟು ದ ಪವರ್ ಆಫ್ -2. ಓಕೆನಾ? ಓಕೆ. ಸೊ ಈಗ ನಮ್ಮ ಸಾಲಿಡ್ನ ಎಷ್ಟು ಥರ ನಾವು ಡಿಫಾರ್ಮ್ ಮಾಡಬಹುದು ಅಂತ ನೋಡೋಣ. ಓಕೆ, ಟೈಪ್ಸ್ ಆಫ್ ಡಿಫಾರ್ಮೇಷನ್. ಸೊ ನೋಡಿ, ಒಂದು ಸಾಲಿಡ್ 3 ಥರ ಡಿಫಾರ್ಮೇಷನ್ನ ಪಡಿಬಹುದು. ಓಕೆ, ಅದು ಯಾವುದು 3 ಥರ ಡಿಫಾರ್ಮೇಷನ್ಸ್ ನೋಡೋಣ. ಫಸ್ಟ್ ಒನ್ ಲಾಂಜಿಟ್ಯೂಡಿನಲ್ ಡಿಫಾರ್ಮೇಷನ್ ಅಂತ ಕರಿತೀನಿ. ಸೊ ಇಲ್ಲಿ ಸಾಲಿಡಲ್ಲಿ ಜನರೇಟ್ ಆಗೋ ಸ್ಟ್ರೆಸ್ನ ಲಾಂಜಿಟ್ಯೂಡಿನಲ್ ಸ್ಟ್ರೆಸ್ ಅಂತ ಕರಿತೀರ. ಸೊ ಇನ್ನೊಂದು ನೋಡಿ, ಸೆಕೆಂಡ್ ಒನ್ ಶಿಯರಿಂಗ್ ಡಿಫಾರ್ಮೇಷನ್. ಎಕ್ಸ್ಪ್ಲೇನ್ ಮಾಡ್ತೀನಿ ಇವೆಲ್ಲ ಏನು ಅಂತ. ಸೊ ಇಲ್ಲಿ ಸಾಲಿಡಲ್ಲಿ ಜನರೇಟ್ ಆಗೋ ಸ್ಟ್ರೆಸ್ ಶಿಯರಿಂಗ್ ಸ್ಟ್ರೆಸ್ ಅಂತ ಕರಿತೀರ. ಥರ್ಡ್ ಒನ್ ಹೈಡ್ರಾಲಿಕ್ ಡಿಫಾರ್ಮೇಷನ್ ಅಂತ ಕರಿತೀವಿ. ಸೊ ಇಲ್ಲಿ ಜನರೇಟ್ ಆಗೋ ಸ್ಟ್ರೆಸ್ ಏನು ಹೈಡ್ರಾಲಿಕ್ ಸ್ಟ್ರೆಸ್. ಓಕೆನಾ? ಸೊ ಒಂದು ಸಾಲಿಡ್ನ 3 ಥರ ಡಿಫಾರ್ಮ್ ಮಾಡ್ಬೋದಪ್ಪ ನೀವು. ಒಂದು ಲಾಂಜಿಟ್ಯೂಡಿನಲ್ ಡಿಫಾರ್ಮೇಷನ್, ಆಗ ಸಾಲಿಡಲ್ಲಿ ಜನರೇಟ್ ಆದಂಥ ಸ್ಟ್ರೆಸ್ ಏನಂತ ಕರಿತೀರ ಲಾಂಜಿಟ್ಯೂಡಿನಲ್ ಸ್ಟ್ರೆಸ್. ಸೆಕೆಂಡ್ ಒನ್ ಶಿಯರಿಂಗ್ ಡಿಫಾರ್ಮೇಷನ್, ಆಗ ನಿಮ್ಮ ಸಾಲಿಡಲ್ಲಿ ಜನರೇಟ್ ಆದಂಥ ಸ್ಟ್ರೆಸ್ ಶಿಯರಿಂಗ್ ಸ್ಟ್ರೆಸ್. ಥರ್ಡ್ ಒನ್ ಹೈಡ್ರಾಲಿಕ್ ಡಿಫಾರ್ಮೇಷನ್, ಆಗ ನಿಮ್ಮ ಸಾಲಿಡಲ್ಲಿ ಜನರೇಟ್ ಆದಂಥ ಸ್ಟ್ರೆಸ್ ಹೈಡ್ರಾಲಿಕ್ ಸ್ಟ್ರೆಸ್. ಈಗ ಮೊದಲನೇ ಟೈಪ್ ಆಫ್ ಡಿಫಾರ್ಮೇಷನ್ನ ಸ್ಟಡಿ ಮಾಡೋಣ. ಅದೇ ಏನಂತ ಕರಿದ್ವಿ ಲಾಂಜಿಟ್ಯೂಡಿನಲ್ ಡಿಫಾರ್ಮೇಷನ್. ಓಕೆ, ಸೊ ಈಗ ನೀವು ಒಂದು ಸಾಲಿಡ್ ಸಿಲಿಂಡರ್ ತಗೊಳ್ಳಿ. ಓಕೆನಾ? ಈ ಸಾಲಿಡ್ ಸಿಲಿಂಡರ್ದು ಲೆಂತ್ ಎಷ್ಟಿರಲಿ, ಎಲ್ಲಿರಲಿ. ಈ ಸಾಲಿಡ್ ಸಿಲಿಂಡರ್ನ ಮೇಲ್ಗಡೆ ಭಾಗನ ಫಿಕ್ಸ್ ಮಾಡಿಬಿಡಿ. ಸೊ ಕೆಳಗಡೆ ಭಾಗ ಏನಾಗಿದೆ, ಅದು ಫ್ರೀಯಾಗಿ ಮೂವ್ ಆಗ್ಬೋದು. ಕೆಳಗಡೆ ಭಾಗ ನೀವು ಏನು ಬೇಕಾದ್ರೂ ಮಾಡ್ಬೋದು. ಮೇಲ್ಗಡೆ ಫೇಸ್ನ ಫರ್ಮಾಗಿ ಇಟ್ಕೊಬಿಡಿ, ಕೆಳಗಡೆ ಫೇಸ್ನ ನೀವು ಏನು ಬೇಕಾದ್ರೂ ಮಾಡಬಹುದು. ಓಕೆನಾ? ಸೊ ಈಗ ನಾನೇನು ಮಾಡ್ತೀನಿ ನೋಡಿ, ಇದನ್ನ ಏರಿಯಾ ಆಫ್ ಕ್ರಾಸ್ ಸೆಕ್ಷನ್ ಅಂತ ಕರೀತಾರೆ ನೋಡಿ. ಈಗ ನಾನು ಏನು ಮಾಡ್ತೀನಿ ನೋಡಿ, ಈ ಸಾಲಿಡ್ ಸಿಲಿಂಡರ್ನ ಏರಿಯಾ ಆಫ್ ಕ್ರಾಸ್ ಸೆಕ್ಷನ್ ಮೇಲೆ ನಾರ್ಮಲ್ ಪರ್ಪೆಂಡಿಕ್ಯುಲರ್ ಆಗಿ ಒಂದು ಫೋರ್ಸ್ ಹಾಕ್ಬಿಟ್ಟು ಕೆಳಗೆ ಎಳಿತೀನಿ. ಇದನ್ನ ಇದೇ ನಮ್ಮ ಡಿಫಾರ್ಮಿಂಗ್ ಫೋರ್ಸ್ ನೋಡಿ. ಆಗೇನಾಗುತ್ತೆ ನಮ್ಮ ಸಿಲಿಂಡರ್ ಹಂಗಾರೆ, ಈಗ ತುಂಬ ಫೋರ್ಸ್ ಹಾಕಿ ಎಳೆದ್ರೆ ಅನ್ಕೊಳ್ಳಿ, ಸ್ವಲ್ಪ ಮೆಟಲ್ ಸಿಲಿಂಡರ್ ಅಂತ ಅನ್ಕೊಳ್ಳಿ, ತುಂಬ ಫೋರ್ಸ್ ಹಾಕಿ ನಾನು ಆ ಕ್ರಾಸ್ ಸೆಕ್ಷನ್ ಮೇಲೆ ಪರ್ಪೆಂಡಿಕ್ಯುಲರ್ ಆಗಿ ಫೋರ್ಸ್ ಹಾಕಿ ಎಳಿತೀನಿ ಅದನ್ನ. ಆಗೇನಾಗಬಹುದು ನನ್ನ ಸಾಲಿಡ್ ಸಿಲಿಂಡ್ರ್, ಆಗ ನನ್ನ ಸಾಲಿಡ್ ಸಿಲಿಂಡ್ರು ಇನ್ನು ಲೆಂತ್ ಏನಾಗುತ್ತೆ ನೋಡಿ, ಜಾಸ್ತಿ ಆಗುತ್ತೆ ನೋಡಿ. ನನ್ನ ಸಾಲಿಡ್ ಸಿಲಿಂಡರ್ ಎಲಾಂಗೇಟ್ ಆಯಿತು ಅಂತ ಕರಿತೀರಿ. ಯಾರು ಇದನ್ನ ಎಲಾಂಗೇಟ್ ಮಾಡಿದವರು? ಡಿಫಾರ್ಮಿಂಗ್ ಫೋರ್ಸ್. ಸೊ ರಿಸ್ಟೋರಿಂಗ್ ಫೋರ್ಸ್ ಜನರೇಟ್ ಆಗಿರುತ್ತಾ? ಆಗಿರಲೇಬೇಕು, ಯಾಕಂದರೆ ಎಲಾಸ್ಟಿಕ್ ಸಿಲಿಂಡ್ರೆ ಎಲಾಸ್ಟಿಸಿಟಿನ ಸ್ಟಡಿ ಮಾಡ್ತಾ ಇರೋದು. ಸೊ ಇದೊಂದು ಎಲಾಸ್ಟಿಕ್ ಸಾಲಿಡ್ ಇದು. ಸೊ ರಿಸ್ಟೋರಿಂಗ್ ಫೋರ್ಸ್ ಜನರೇಟ್ ಆಗಿರುತ್ತೆ. ಅದು ಯಾವ ಕಡೆ ಇರುತ್ತೆ ನೋಡಿ, ಅದೇ ಏರಿಯಾ ಆಫ್ ಕ್ರಾಸ್ ಸೆಕ್ಷನ್ ಮೇಲೆ ಆ ಡಿಫಾರ್ಮಿಂಗ್ ಫೋರ್ಸ್ಗೆ ವಿರುದ್ಧವಾಗಿರುತ್ತೆ ನೋಡಿ.
ಓಕೆನಾ. ಈಗ ನಿಮ್ಮ ಡಿಫಾರ್ಮಿಂಗ್ ಫೋರ್ಸ್ ತೆಗೆದುಬಿಟ್ರೆ ಈ ರಿಸ್ಟೋರಿಂಗ್ ಫೋರ್ಸ್ ಮತ್ತೆ ನಿಮ್ಮ ಸಾಲಿಡ್ ಸಿಲಿಂಡರ್ನ ಹಳೆ ಲೆಂತ್ಗೆ ತಗೊಂಡು ಹೋಗ್ಬಿಡುತ್ತೆ. ಓಕೆನಾ. ಓಕೆ. ಸೊ ಇಲ್ಲಿ ಒಂದು ಸ್ಟ್ರೆಸ್ ಕ್ರಿಯೇಟ್ ಆಗುತ್ತೆ. ಸೊ ಸ್ಟ್ರೆಸ್ ಅಂದರೆ ಹೇಳಿದ್ನಲ್ಲ ರಿಸ್ಟೋರಿಂಗ್ ಫೋರ್ಸ್ ಬೈ ಏರಿಯಾ. ಸೊ ಈಗ ನೀನು ಈ ರಿಸ್ಟೋರಿಂಗ್ ಫೋರ್ಸ್ ಬೈ ದಿಸ್ ಏರಿಯಾ ಮಾಡಿದೆ ಅನ್ಕೋ, ಅದೇ ಏರಿಯಾ ಆಫ್ ಕ್ರಾಸ್ ಸೆಕ್ಷನ್. ಸೊ ಇಲ್ಲಿ ಜನರೇಟ್ ಆದಂಥ ಸ್ಟ್ರೆಸ್ ಎಷ್ಟು? ಇದು ಈ ರಿಸ್ಟೋರಿಂಗ್ ಫೋರ್ಸ್ ಬೈ ಏರಿಯಾ ಮಾಡಿದ್ರೆ, ಸೊ ಈಗ ಜನರೇಟ್ ಆದಂಥ ಸ್ಟ್ರೆಸ್ನ ಟೆನ್ಸೈಲ್ ಸ್ಟ್ರೆಸ್ ಅಂತ ಕರೀತಾರೆ. ಈ ಸ್ಟ್ರೆಸ್ನ ಏನಂತ ಕರೀತಾರೆ? ಟೆನ್ಸೈಲ್ ಸ್ಟ್ರೆಸ್. ಸೊ ಟೆನ್ಸೈಲ್ ಸ್ಟ್ರೆಸ್ ಯಾವಾಗ ಜನರೇಟ್ ಆಗುತ್ತೆ ನೋಡಿ, ನಿಮ್ಮ ಡಿಫಾರ್ಮೇಷನ್ ಫೋರ್ಸು ಏರಿಯಾ ಆಫ್ ಕ್ರಾಸ್ ಸೆಕ್ಷನ್ಗೆ ನಾರ್ಮಲ್ ಆಗಿ ಅಥವಾ ಅಂದರೆ ಪರ್ಪೆಂಡಿಕ್ಯುಲರ್ ಆಗಿ ಆ್ಯಕ್ಟ್ ಆಗಬೇಕು. ಆಗ ಏನು ರಿಸ್ಟೋರಿಂಗ್ ಫೋರ್ಸ್ ಜನರೇಟ್ ಆಗುತ್ತೋ ದಟ್ ರಿಸ್ಟೋರಿಂಗ್ ಫೋರ್ಸ್ ಡಿವೈಡೆಡ್ ಬೈ ದಟ್ ಏರಿಯಾ ಆಫ್ ಕ್ರಾಸ್ ಸೆಕ್ಷನ್ ಮಾಡಿದಾಗ ಆಗ ಸಿಗುವಂಥ ಸ್ಟ್ರೆಸ್ನ ಟೆನ್ಸೈಲ್ ಸ್ಟ್ರೆಸ್ ಅಂತ ಕರಿತೀವಿ. ಸೊ ಓಕೆನಾ. ಈಗ ಇನ್ನೊಂದು ಎಕ್ಸಾಂಪಲ್ ನೋಡಿ, ಇದೆ ಇದು ಮತ್ತೆ ಲಾಂಜಿಟ್ಯೂಡಿನಲ್ ಡಿಫಾರ್ಮೇಷನ್ದು ಇನ್ನೊಂದು ಎಕ್ಸಾಂಪಲ್. ಈಗ ಸೊ ಮತ್ತೆ ಅದೇ ಸಿಲಿಂಡರ್ ತಗೊಳ್ಳಿ. ಓಕೆನಾ. ಆ ಸಿಲಿಂಡ್ರದ್ದು ಲೆಂತ್ ಏನಿರಲಿ, ಎಲ್ಲಿರಲಿ. ಈಗ ನೀವೇನು ಮಾಡ್ಬೇಕು ನೋಡಿ, ಸಪೋಸ್ ನೀನು ಫಸ್ಟ್ ಹಿಂಗೆ ಥರ ಡಿಫಾರ್ಮೇಷನ್ ಫೋರ್ಸ್ ಹಾಕಿದ್ರಿ ಫಸ್ಟ್ ಕೇಸಲ್ಲಿ, ಸೆಕೆಂಡ್ ಕೇಸಲ್ಲಿ ಈಗ ಈ ಥರನೇ ಡಿಫಾರ್ಮೇಷನ್ ಫೋರ್ಸ್ ಹಾಕಿ ಇದೇ ಥರ. ಆಗೇನಾಯಿತು ನೋಡು, ನನ್ನ ಸಿಲಿಂಡ್ರ್ ಒಳಗೋಯ್ತು, ಕಂಪ್ರೆಸ್ ಆಯಿತು, ಒಳಗೋಯ್ತು. ಓಕೆನಾ. ಎಷ್ಟು ಕಂಪ್ರೆಸ್ ಆಯಿತು? ಡೆಲ್ಟಾ ಎಲ್ ಅಷ್ಟು ಒಳಗೋಯ್ತು ಅನ್ಕೋ. ಇದು ಸಿಂಬಲ್ ನೋಡಿ, ಡೆಲ್ಟಾ ಎಲ್ ಒಂದೇ, ಇದು ಡೆಲ್ಟಾ ಮತ್ತು ಎಲ್ ಬೇರೆ ಬೇರೆ ಅಲ್ಲ, ಡೆಲ್ಟಾ ಎಲ್ ಅನ್ನೋದು ಒಂದೇ. ಡೆಲ್ಟಾ ಎಲ್ ಅಷ್ಟು ಒಳಗೋಗ್ಲಿ. ಹಂಗಾರೆ ನ್ಯೂ ಲೆಂತ್ ಏನಾಯ್ತು? ಹಂಗಾರೆ ಎಲ್ ಹಳೆ ಒರಿಜಿನಲ್ ಲೆಂತ್ ಎಲ್, ಡಿಫಾರ್ಮ್ ಆದಮೇಲೆ ಲೆಂತ್ ಏನು? ಹಂಗಾರೆ ಎಲ್ಲಿಂದ ಡೆಲ್ಟಾ ಎಲ್ ತೆಗಿ. ಸೊ ಎಲ್ ಮೈನಸ್ ಡೆಲ್ಟಾ ಎಲ್, ಇದು ನ್ಯೂ ಲೆಂತ್. ಸೊ ಇದು ನಮ್ಮ ಡಿಫಾರ್ಮೇಷನ್ ಫೋರ್ಸ್, ಡಿ ಎಫ್ ಅಂತ ಬರಿತೀನಿ, ಡಿಫಾರ್ಮೇಷನ್ ಫೋರ್ಸ್. ಸೊ ಈಗ ಏನು ಜನ್ರೇಟ್ ಆಗಿರುತ್ತೆ ನಿಮ್ಮ ಸಿಲಿಂಡರ್ ಒಳಗಡೆ? ಒಂದು ಆಪೋಸಿಟ್ ರಿಸ್ಟೋರಿಂಗ್ ಫೋರ್ಸ್ ಜನ್ರೇಟ್ ಆಗಿರುತ್ತೆ, ಆರ್ ಎಫ್ ಅಂತ ಬರಿತೀನಿ. ಓಕೆನಾ. ಸೊ ಈ ಕೇಸಲ್ಲಿ ಸ್ಟ್ರೆಸ್ ಕ್ಯಾಲ್ಕುಲೇಟ್ ಮಾಡಿದೆ ಅನ್ಕೊಳ್ಳಿ, ರಿಸ್ಟೋರಿಂಗ್ ಫೋರ್ಸ್ ಬೈ ದಿಸ್ ಏರಿಯಾ ಆಫ್ ಕ್ರಾಸ್ ಸೆಕ್ಷನ್. ಸೊ ಈಗ ಸಿಗೋ ಸ್ಟ್ರೆಸ್ ನಿಮ್ಗೆ ಏನಂತ ಕರಿತೀರಾ? ಕಂಪ್ರೆಸಿವ್ ಸ್ಟ್ರೆಸ್ ಅಂತ ಕರಿತೀರಾ. ಸೊ ಈಗ ಏನು ಸ್ಟ್ರೆಸ್ ಸಿಗುತ್ತೋ ಅದನ್ನು ಕಂಪ್ರೆಸಿವ್ ಸ್ಟ್ರೆಸ್ ಅಂತ ಕರಿತೀರ. ಸಪೋಸ್ ನಿಮ್ಮ ಲೆಂತ್ ಇನ್ಕ್ರೀಸ್ ಆಗಿದ್ರೆ ಆಗ ಸಿಗೋ ಸ್ಟ್ರೆಸ್ ಏನು, ಇಲ್ಲಿ ಬರಿತೀನಿ ಅದನ್ನ. ನಿಮ್ಮ ಲೆಂತ್ ಇನ್ಕ್ರೀಸ್ ಆಗಿತ್ತು ಅಂದ್ಕೊಳ್ಳಿ, ಆಗ ಸಿಗೋ ಸ್ಟ್ರೆಸ್ನ ಏನಂತ ಕರಿತಿದ್ರಿ? ಲೆಂತ್ ಇನ್ಕ್ರೀಸ್ ಆಗಿದ್ದಿದ್ರೆ ಸಿಲಿಂಡ್ರದು ಆಗ ಸಿಗೋ ಸ್ಟ್ರೆಸ್ನ ಟೆನ್ಸೈಲ್ ಸ್ಟ್ರೆಸ್ ಅಂತ ಕರಿತಿದ್ರಿ. ನಿಮ್ಮ ಸಿಲಿಂಡರ್ ಲೆಂತ್ ಇನ್ಕ್ರೀಸ್ ಆಗಿದ್ದಾಗ ಇದು ಡಿಫಾರ್ಮಿಂಗ್ ಫೋರ್ಸ್, ಇದು ರಿಸ್ಟೋರಿಂಗ್ ಫೋರ್ಸ್. ಫಸ್ಟ್ ಕೇಸ್ ಇದು. ಸೊ ಎಷ್ಟು ಇನ್ಕ್ರೀಸ್ ಇನ್ ಲೆಂತ್ ಆಗಲಿ, ಎಷ್ಟು ಲೆಂತ್ ಜಾಸ್ತಿ ಆಗಲಿ, ಡೆಲ್ಟಾ ಎಲ್ ಅಷ್ಟು ಆಗಿರಲಿ. ಸೊ ಈಗ ಸಿಕ್ಕಿರೋ ಈ ಕೇಸಲ್ಲಿ ಯಾವ ಸ್ಟ್ರೆಸ್ ಸಿಕ್ತು ನಿಮಗೆ? ಟೆನ್ಸೈಲ್ ಸ್ಟ್ರೆಸ್. ಈ ಕೇಸಲ್ಲಿ ಯಾವ ಸ್ಟ್ರೆಸ್ ಸಿಕ್ತು? ಕಂಪ್ರೆಸಿವ್ ಸ್ಟ್ರೆಸ್. ಇವೆರಡನ್ನೂ ಒಟ್ಟಾರೆಯಾಗಿ ಹೇಳೋದಾದರೆ ಲಾಂಜಿಟ್ಯೂಡಿನಲ್ ಸ್ಟ್ರೆಸ್ ಅಂತ ಕರಿಬೇಕು. ಓಕೆನಾ. ಟೆನ್ಸೈಲ್ ಸ್ಟ್ರೆಸ್ ಯಾವಾಗ ಸಿಗುತ್ತೆ? ನಮ್ಮ ಸಿಲಿಂಡರ್ ಇನ್ನ ಲೆಂತ್ ಜಾಸ್ತಿ ಆಗಿದ್ದಾಗ, ಡಿಫಾರ್ಮೇಷನಿಂದ ನಮ್ಮ ಸಿಲಿಂಡರ್ ಲೆಂತ್ ಜಾಸ್ತಿ ಆಗಿದ್ರೆ ಆಗ ರಿಸ್ಟೋರಿಂಗ್ ಫೋರ್ಸ್ ಬೈ ಏರಿಯಾ ಮಾಡಿದಾಗ ಆಗ ಸಿಗೋದು ಟೆನ್ಸೈಲ್ ಸ್ಟ್ರೆಸ್. ಡಿಫಾರ್ಮೇಷನ್ ಮಾಡಿ ನಮ್ಮ ಸಿಲಿಂಡರ್ ಲೆಂತ್ ಕಮ್ಮಿ ಮಾಡಿದರೆ ಆಗ ರಿಸ್ಟೋರಿಂಗ್ ಫೋರ್ಸ್ ಬೈ ಏರಿಯಾ ಮಾಡಿದಾಗ ನಮ್ಗೆ ಸಿಕ್ಕಿದ್ದು ಯಾವುದು?
ಕಂಪ್ರೆಸಿವ್ ಸ್ಟ್ರೆಸ್. ಓಕೆನಾ? ಸೊ ಎರಡು ಕೇಸಲ್ಲಿ ಒರಿಜಿನಲ್ ಲೆಂತ್ ಆಫ್ ದ ಸಿಲಿಂಡರ್ ಏನಿತ್ತು, ಎಲ್ಲಿತ್ತು. ಈ ಕೇಸಲ್ಲಿ ಎಷ್ಟು ಒಳಗೋಯ್ತು ಸಿಲಿಂಡ್ರು, ಎಷ್ಟು ಕಂಪ್ರೆಸ್ ಆಯಿತು, ಎಷ್ಟು ಲೆಂತಿಂದ ಡೆಲ್ಟಾ ಎಲ್ಲಿಂದ. ಈ ಕೇಸಲ್ಲಿ ಎಷ್ಟು ಎಲಾಂಗೇಟ್ ಆಯಿತು ಸಿಲಿಂಡ್ರ್, ಅದು ಕೂಡ ಡೆಲ್ಟಾ ಎಲ್ ಅಂತೀನಿ. ಹಂಗಾರೆ ಇಲ್ಲಿ ಈ ಕೇಸಲ್ಲಿ ನ್ಯೂ ಲೆಂತ್ ಏನು, ಎಲ್ ಪ್ಲಸ್ ಡೆಲ್ಟಾ ಎಲ್. ಓಕೆನಾ? ಸೊ ಈ ಕೇಸಲ್ಲಿ ಸಿಗುವಂಥ ಸ್ಟ್ರೆಸ್ ಕಂಪ್ರೆಸಿವ್ ಸ್ಟ್ರೆಸ್, ಈ ಕೇಸಲ್ಲಿ ಟೆನ್ಸೈಲ್ ಸ್ಟ್ರೆಸ್, ಅವೆರಡನ್ನೂ ಒಟ್ಟಾರೆಯಾಗಿ ಸೇರಿಸಿದ್ರೆ ಲಾಂಜಿಟ್ಯೂಡಿನಲ್ ಸ್ಟ್ರೆಸ್. ಓಕೆ, ಬಟ್ ಇವೆರಡು ಕೇಸ್ಗಳಲ್ಲಿ ದ ಸಿಲಿಂಡರ್ ಇಸ್ ಸೆಟ್ ಟು ಬಿ ಇನ್ ಲಾಂಜಿಟ್ಯೂಡಿನಲ್ ಸ್ಟ್ರೈನ್ ಅಂತ ಕರಿಬೇಕು. ಹಂಗಾರೆ ಸ್ಟ್ರೈನ್ ಅಂದ್ರೇನು? ಆ ಸ್ಟ್ರೈನ್ ಅಂದರೆ ಅದು ಒಂದು ಹೊಸ ಫಿಸಿಕಲ್ ಕ್ವಾಂಟಿಟಿ ಈಗ ನೀವು ಕಲಿತಾ ಇರೋದು. ಸ್ಟ್ರೈನ್ ಹೆಂಗೆ ಸಿಗುತ್ತೆ ಅಂದರೆ ಚೇಂಜ್ ಇನ್ ಲೆಂತ್ ಬೈ ಒರಿಜಿನಲ್ ಲೆಂತ್. ಲಾಂಜಿಟ್ಯೂಡಿನಲ್ ಸ್ಟ್ರೈನ್ ಅಂದ್ರೇನು? ಚೇಂಜ್ ಇನ್ ಲೆಂತ್ ಬೈ ಸೊ ಇವೆರಡು ಕೇಸಸ್ಗೆ ಎಷ್ಟು ಚೇಂಜ್ ಇನ್ ಲೆಂತ್, ಡೆಲ್ಟಾ ಎಲ್. ಒರಿಜಿನಲ್ ಲೆಂತ್ ಎಷ್ಟಿತ್ತು, ಎಲ್. ಸೊ ಈ ಚೇಂಜ್ ಇನ್ ಲೆಂತ್ ಬೈ ಒರಿಜಿನಲ್ ಲೆಂತ್ನೇ ನೀವು ಲಾಂಜಿಟ್ಯೂಡಿನಲ್ ಸ್ಟ್ರೈನ್ ಅಂತ ಕರಿತೀರ. ಓಕೆ, ಲಾಂಜಿಟ್ಯೂಡಿನಲ್ ಸ್ಟ್ರೆಸ್ ಅದರಲ್ಲಿ ಎರಡು ಟೈಪ್ಸ್ ಇದೆ. ಟೆನ್ಸೈಲ್ ಸ್ಟ್ರೆಸ್ ಅದು ಯಾವಾಗ ಬರುತ್ತೆ, ನಿಮ್ಮ ಸಿಲಿಂಡರ್ ಇನ್ನ ಲೆಂತ್ ಜಾಸ್ತಿ ಆದಾಗ, ಆಗ ರಿಸ್ಟೋರಿಂಗ್ ಫೋರ್ಸ್ ಬೈ ಏರಿಯಾ ಮಾಡಿದ್ರೆ ಅದು ಟೆನ್ಸೈಲ್ ಸ್ಟ್ರೆಸ್. ನಿಮ್ಮ ಸಿಲಿಂಡರ್ ಲೆಂತ್ ಕಮ್ಮಿ ಆದಾಗ ರಿಸ್ಟೋರಿಂಗ್ ಫೋರ್ಸ್ ಬೈ ಏರಿಯಾ ಮಾಡಿದ್ರೆ ಅದು ಕಂಪ್ರೆಸಿವ್ ಸ್ಟ್ರೆಸ್. ಸೊ ಇವೆರಡು ಕೇಸಸ್ಸಲ್ಲಿ ದ ಸಿಲಿಂಡರ್ ಈಸ್ ಸೆಟ್ ಟು ಬಿ ಇನ್ ಲಾಂಜಿಟ್ಯೂಡಿನಲ್ ಸ್ಟ್ರೈನ್. ಓಕೆನಾ? ಆ ಲಾಂಜಿಟ್ಯೂಡಿನಲ್ ಸ್ಟ್ರೈನ್ ಎಷ್ಟಿರುತ್ತೆ, ಚೇಂಜ್ ಇನ್ ಲೆಂತ್ ಬೈ ಒರಿಜಿನಲ್ ಲೆಂತ್, ಡೆಲ್ಟಾ ಎಲ್ ಬೈ ಎಲ್. ಓಕೆ, ಈ ಕೇಸಲ್ಲಿ ಬರೋ ಸ್ಟ್ರೆಸ್ ಕಂಪ್ರೆಸಿವ್ ಸ್ಟ್ರೆಸ್, ಇಲ್ಲಿ ಬರೋ ಸ್ಟ್ರೆಸ್ ಟೆನ್ಸೈಲ್ ಸ್ಟ್ರೆಸ್. ಅವೆರಡು ಸ್ಟ್ರೆಸ್ಗಳನ್ನ ಒಟ್ಟಾರೆಯಾಗಿ ನಾನು ಏನಂತ ಹೇಳ್ತೀನಿ, ಲಾಂಜಿಟ್ಯೂಡಿನಲ್ ಸ್ಟ್ರೆಸ್. ಓಕೆನಾ? ಲಾಂಜಿಟ್ಯೂಡಿನಲ್ ಸ್ಟ್ರೆಸ್ ಅಂದರೆ ರಿಸ್ಟೋರಿಂಗ್ ಫೋರ್ಸ್ ಬೈ ಏರಿಯಾ ಫಾರ್ ದ ಟೂ ಕೇಸಸ್ ಮಾಡಬೇಕು. ಲಾಂಜಿಟ್ಯೂಡಿನಲ್ ಸ್ಟ್ರೈನ್ ಅಂದರೆ ಚೇಂಜ್ ಇನ್ ಲೆಂತ್ ಬೈ ಒರಿಜಿನಲ್ ಲೆಂತ್. ಈಗ ಲಾಂಜಿಟ್ಯೂಡಿನಲ್ ಸ್ಟ್ರೈನ್ ಯೂನಿಟ್ ಏನು, ಲೆಂತ್ ಯೂನಿಟ್ ಏನು? ಸೊ ಓದ್ತೀರಾ ನ್ಯೂಟನ್ಸ್ ಆ್ಯಂಡ್ ಯೂನಿಟ್ಸ್ ಆ್ಯಂಡ್ ಮೆಜರ್ಮೆಂಟ್ಸಲ್ಲಿ. ಲೆಂತ್ ಯೂನಿಟ್ ಮೀಟರ್, ಚೇಂಜ್ ಇನ್ ಲೆಂತ್ದು, ಒರಿಜಿನಲ್ ಲೆಂತ್ದು ಮೀಟರ್. ಸೊ ಮೀಟರ್ ಕ್ಯಾನ್ಸಲ್ ಆಯಿತು. ಸೊ ಸ್ಟ್ರೈನ್ಗೆ ಯಾವುದೇ ರೀತಿಯ ಯೂನಿಟ್ ಇಲ್ಲ, ತಿಳ್ಕೊಂಬಿಡಿ. ಓಕೆ, ಸೊ ದ್ಯಾಟ್ಸ್ ಅಬೌಟ್ longitudinal strain and longitudinal stress. So this is about longitudinal deformation.